ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪ್ರಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ ಇವತ್ತು ನಮ್ಮ ವ್ಲಾಗ್ ಅಲ್ಲಿ ಏನು ಅಂತ ಅಂದ್ರೆ, ಚಂದ್ರಾಪಟ್ಟಣದಲ್ಲಿ ಒಂದು ಏನಿದು ಗ್ರ್ಯಾಂಡ್ ಆಗಿ ಓಪನ್ ಮಾಡಿ ತುಂಬಾ ಡಿಸ್ಕೌಂಟ್ ಆಗಿ 10 ರುಪೀಸ್ಗೆ ಒಂದು 10 ರೂಪಾಯಿಂದ ಐಟಮ್ ಸ್ಟಾರ್ಟ್ ಆಗ್ತಿದೆ. ಸೊ ತುಂಬಾ ಅಂದ್ರೆ ತುಂಬಾ ಐಟಮ್ಸ್ಗಳು ಇಲ್ಲಿರುತ್ತೆ. ಸೊ ಯಾವ ತರ ಅಂತ ಅಂದ್ರೆ, ನಿಮಗೆ ನಾನು ಹೇಳೋಕ್ಕಿಂತ ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ. 10 ನಿಮಿಷದಲ್ಲಿ ಪ್ರತಿ ಒಂದು ಐಟಮ್ನು A to Z ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವ್ಲಾಗ್ ಫುಲ್ ನೋಡಿ, ನಿಮ್ಗೆ ಮತ್ತೆ ತುಂಬಾ ಯೂಸ್ಫುಲ್ ಇದೆ. ಇದನ್ನ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ, ಇವತ್ತೇನೆ ಹೋಗಿ ಅಪ್ಲೋಡ್ ಮಾಡಿ ಸರ್. ಇವಾಗ A to Z ನನಗೆ ಇನ್ಸ್ಟಾಗ್ರಾಮ್ಗೆ ಅದು ಏನೇನು ಅಪ್ಲೋಡ್ ತೋರಿಸಿದ್ರಿ ಪ್ರತಿ ಒಂದೊಂದು ತೋರಿಸಿದ್ದು ಯೂಟ್ಯೂಬ್ ಫುಲ್ ವಿಡಿಯೋ ಬರುತ್ತೆ. A to Z ಮತ್ತೆ ಒನ್ಸ್ ಮೋರ್. ಓಕೆ ಹಾಂ ಸರ್. ಹಾಯ್ ಸರ್. ಸರ್ ನೋಡಿ, ಇದು ಹೆಸರು ಉಮಾಕಾಂತ್ ಅಂತ. ಸರ್ ಇದು ನೆಕ್ ಮಸಾಜರ್, ನೆಕ್ ಮಾಡಕ್ ಹೋಗೋದು, ಮತ್ತೆ ಶೋಲ್ಡರ್ ಮತ್ತೆ ಇದಾಗಿ ಇದಾಗಿ ಮಾಡ್ಬೋದು ನೋಡಿ. ಈ ತರ ಇದು ಮಸಾಜರ್ ಇರ್ತದೆ, ನೆಕ್ ಮಸಾಜ್ ಮಾಡುತ್ತೆ ಇದು. ಈ ತರ ಹಾಂ ಎಷ್ಟೇ ವರ್ಷದ ಹಳೆ ನೋಡಿದ್ರು ಈ ತರ. ಓ ಗೈಸ್ ನೋಡಿ ಗೈಸ್, ಇಲ್ಲಿ ಫುಲ್ ಇಲ್ಲೇ ಮೆಸೇಜ್ ನೋಡಿ ಹೇಗೆ ವರ್ಕ್ ಆಗ್ತಿದೆ. ಇದು ಇದೇ ಮೆಸೇಜ್ ಮಾಡ್ತಿದೆ ತೊಡೆ. ವಾವ್ ನೈಸ್. ತೋಳು, ತೊಡೆ, ಸೊಂಟ. ಇದು ಆಲ್ರೆಡಿ ನೀವು ಆಗ್ಲೇ ಎಕ್ಸ್ಪ್ಲೇನ್ ಮಾಡೋದು ಅಲ್ಲ? ಅಲ್ಲ ಎಕ್ಸ್ಪ್ಲೇನ್ ಮಾಡಿ ನೀವು ಎಕ್ಸ್ಪ್ಲೇನ್ ನೀಟಾಗಿ. ನೋಡಿ, ಇದು ಎಷ್ಟೇ ವರ್ಷದ ಹಳೆ ನೋವಿದ್ರು ಕೂಡ ಜಸ್ಟ್ ವಿತಿನ್ 2 minutes ಅಲ್ಲಿ ನಾವು ಇದನ್ನ ಯೂಸ್ ಮಾಡೋದ್ರಿಂದ ಆಕ್ಟಿವೇಟ್ ಪಾಯಿಂಟ್ಸ್ ಬಾಡಿನಲ್ಲಿ ಇರುತ್ತೆ, ಅದನ್ನು ಕೂಡ ಆಕ್ಟಿವೇಟ್ ಮಾಡುತ್ತೆ. ಮತ್ತೆ ಹಳೆ ಬ್ಲಾಕೇಜಸ್ ಎಲ್ಲ ಹೊರಟೋಗ್ಬಿಡುತ್ತೆ. ನರ್ವ್ಗಳಲ್ಲಿ ಏನಾದ್ರು ಸ್ಟ್ರಕ್ ಆಗಿದ್ರೆ ಬ್ಲಡ್ ಸರ್ಕ್ಯುಲೇಷನ್ಸ್ ಇಂಪ್ರೂವ್ ಮಾಡುತ್ತೆ. ನಾವು ಆಶ್ಚರ್ಯಕರ ರೀತಿಯಲ್ಲಿ ರಿಸಲ್ಟ್ ಸಿಗುತ್ತೆ. ಎಷ್ಟೆಷ್ಟೋ ವರ್ಷದಿಂದ ತುಂಬಾ ವರ್ತಿದೆ. ಇನ್ನೂ ತೋರಿಸ್ತೀನಿ ನಿಮ್ಗೆ, ಇನ್ನೂ ಕ್ರೇಜಿ ಇದೆ ನೋಡಿ. ಫುಲ್ ನೋಡಿ ವಿಡಿಯೋ ಫುಲ್, ಮಿಸ್ ಮಾಡಬೇಡಿ. ಇದೇನು ಸರ್ ಇದು? ಇದು ಸ್ಕಾಲ್ಪ್ ಮಸಾಜರ್ ಅಂತ. ಸೊ ವೆರಿ ವಂಡರ್ಫುಲ್. ನೋಡಿದರೆ ತಲೆಗೆ ಹೆಡೇಕ್ ಇದ್ರೆ, ಮೈಗ್ರೇನ್ ಇದ್ರೆ ಯೂಸ್ ಆಗುತ್ತೆ. ಮತ್ತೆ ಏರ್ ಫಾಲಿಂಗ್ ತುಂಬಾ ಇಂಪಾರ್ಟೆಂಟ್. ಆ ಏರ್ ಫಾಲಿಂಗ್ ಕೂಡ ಕಂಟ್ರೋಲ್ ಆಗ್ಬಿಡುತ್ತೆ ಇದು ಯೂಸ್ ಮಾಡೋದ್ರಿಂದ. ಯಾಕೆಂದ್ರೆ ನೀವು ಬಾಡಿಗೆಲ್ಲ ಎಕ್ಸರ್ಸೈಸ್ ಮಾಡ್ಬೋದು, ಕೂದಲಿಗೆ ಏನು ಎಕ್ಸರ್ಸೈಸ್ ಮಾಡ್ತೀರಾ. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ, ಸಣ್ಣ ಸಣ್ಣ ಬೇರ್ಗಳಿಗೆ ಸಮೇತ ಇದರಲ್ಲಿ ನಿಮ್ಗೆ ಎಕ್ಸರ್ಸೈಸ್ ಆಗುತ್ತೆ ಕೂದಲುಗಳಿಗೆ. ಹಾಗಾಗಿ ನಿಮ್ಗೆ ಏರ್ ಫಾಲಿಂಗ್ ಆಗಲ್ಲ. ಓಕೆ ಓಕೆ ಸರ್. ಪ್ರತಿಯೊಂದು ಐಟಮ್ನು ಕೂಡ ತುಂಬಾ ಚೆನ್ನಾಗಿದೆ. ಓಕೆ ಸರ್, ನೆಕ್ಸ್ಟ್ ಒನ್ ಇದ್ರದ್ದು. ಹಾಂ ಸರ್. ನೋಡಿ ಸರ್, ಇದು ಮ್ಯಾಜಿಕ್ ಟವಲ್ ಅಂತ. ಇದನ್ನ ನಾವು ಎಷ್ಟು ಸಲ ಕೂಡ ಯೂಸ್ ಮಾಡಿದ್ರು ಏನೂ ಆಗಲ್ಲ. ಇದನ್ನ ಒಣಗಿಸೋ ಅವಶ್ಯಕತೆ ಇಲ್ಲ. ಯೂಸ್ ಮಾಡೋದು ನೀವು ಮಾಮೂಲಿ ಬಟ್ಟೆ ಆದ್ರೆ ಒಣಗಿಸ್ಬೇಕು, ಇದಾಗಲ್ಲ. ಇದು ಯೂಸ್ ಮಾಡ್ತಾ ಇರೋದು ಹಿಂಡೋದು, ಯೂಸ್ ಮಾಡೋದು ಅಷ್ಟೇನೆ. ನೀವು ಎಷ್ಟೆಷ್ಟು ಇದ್ರು ಕೂಡ ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಅಬ್ಸರ್ವ್ ಮಾಡುತ್ತೆ. ಮತ್ತೆ ಕಾರ್ ವಾಶು, ಬೈಕ್ ವಾಶ್ಗೆ, ಮನೆಯಲ್ಲಿ ಸಿಂಕ್ ಕ್ಲೀನ್ ಮಾಡ್ಲಿಕ್ಕೆ, ಕಾರ್ ಕ್ಲೀನ್ ಮಾಡ್ಲಿಕ್ಕೆ, ಮತ್ತೆ ಸಣ್ಣ ಸಣ್ಣ ಡಾಟ್ಸ್ ಕೂಡ ಎಳ್ಕೊಂಡ್ಬಿಡುತ್ತೆ. ಗ್ಲಾಸ್ ಅಲ್ಲಿ ಸಣ್ಣ ಸಣ್ಣ ನೀರಿದ್ರು ಕೂಡ ನಿಮ್ಗೆ ಎಲ್ಲ ಎಳ್ಕೊಳುತ್ತೆ. ಜಸ್ಟ್ ಓನ್ಲಿ 100 rupees. ಇದು ಎಷ್ಟು ಲಕ್ಷ ಸಲ ಯೂಸ್ ಮಾಡಿದ್ರು ಕೂಡ ಏನೂ ಆಗಲ್ಲ, ತುಂಬಾ ಬಾಳಿಕೆ ಬರುತ್ತೆ ಅಂತ. ಸೊ ಇದು ಜ್ಯೂಸ್ ಮೇಕರ್ ಅಂತ. ಇದು ಟ್ರಾವೆಲಿಂಗ್ ಜ್ಯೂಸ್ ಮೇಕರ್. ಇದರಿಂದ ಅಡ್ವಾಂಟೇಜ್ ಏನು ಅಂತಂದ್ರೆ, ಮಕ್ಕಳಿಗೆಲ್ಲ ಹೊರಗಡೆ ಕರ್ಕೊಂಡು ಹೋಗಿರ್ತೀರಾ, ಹಣ್ಣು ನಿಮ್ಗೆ ಹಾಗೆ ತಿನ್ಸಕ್ಕಾಗಲ್ಲ, ಅವಾಗ ಹಣ್ಣಿನ ರಸ ಕೊಡ್ಬೇಕಾಗುತ್ತೆ. ಆ ಟೈಮಲ್ಲಿ ನೀವೇನ್ ಮಾಡ್ತೀರಾ, ಸೊ ಎಲ್ಲೂ ಜ್ಯೂಸ್ ಅಂಗಡಿ ಹುಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಇದು ನಿಮ್ ಜೊತೆಲಿ ಇಟ್ಕೊಂಡಿದ್ರೆ ಇದಕ್ಕೆ ಜ್ಯೂಸ್ ಏನ್ ಹಣ್ಣಿದೆ ನೀವು ರಾ ಮೆಟೀರಿಯಲ್ ಹಾಕಿ ಜ್ಯೂಸ್ ಆಗಿ ಪರಿವರ್ತನೆ ಆಗುತ್ತೆ. ಅದನ್ನ ನೀವು ಗ್ಲಾಸ್ ರೂಪದಲ್ಲಿ ಇದರಲ್ಲೇ ಒಂದು ಬರುತ್ತೆ. ಸೊ ಅದನ್ನ ನೀವು ಹಾಗೆ ಕುಡ್ಕೋಬಹುದು. ಇಲ್ಲ ಅಂದ್ರೆ ಇದನ್ನ ಓಪನ್ ಮಾಡ್ಬಿಟ್ಟು ಗ್ಲಾಸ್ ತರದಲ್ಲಿ ಇರ್ತಾರೆ, ಇದನ್ನ ನೀವು ಕುಡಿಯೋಕೆ ಯೂಸ್ ಮಾಡ್ಕೋಬಹುದು, ಹೀಗೆ ಕುಡಿಸಬಹುದು. ಸೊ ಮಲ್ಟಿಪರ್ಪಸ್ ವಾಟರ್ ಬ್ಯಾಗ್ ಅಂತ ವೆರಿ ಯೂಸ್ಫುಲ್. ಹಾಟ್ ಅಂಡ್ ಕೋಲ್ಡ್ ಐಸ್ ಮತ್ತೆ ಹಾಟ್ ವಾಟರ್ ಬ್ಯಾಗ್ ಇದು. ಇದರಲ್ಲಿ ಏನ್ ಬೆನಿಫಿಟ್ಸ್ ಅಂತಂದ್ರೆ, ನಾವು ಬಿಸಿ ನೀರು ಹಾಕಿದ್ರೆ ಜಾಸ್ತಿ ಟೈಮ್ ಇರುತ್ತೆ. ಥರ್ಮೋ ಫ್ಯಾಬ್ರಿಕ್ ಬಟ್ಟೆಯಿಂದ ಮಾಡಿರ್ತಕ್ಕಂಥದ್ದು. ಸೊ ಇದರಲ್ಲಿ ನೋಡಿ ಈಗ ಬರುತ್ತೆ ಇದು ಆಫ್ಟರ್ವರ್ಡ್ಸ್ ನೀರು ತುಂಬಿದ ಮೇಲೆ. ಸೊ ನಾವು ಇಲ್ಲಿ ಕಾವು ಕೊಡೋದು, ಹಳೆ ಕಾಲದಲ್ಲಿ ಉಪ್ಪಿನ ಶಾಖ ಎಲ್ಲ ಕೊಡ್ತಿದ್ವಲ್ಲ, ಅದೇ ರೀತಿನಲ್ಲಿ ನೋಡಿ. ಇದನ್ನ ನೀವು ನೀರು ಚೆಲ್ಲಲ್ಲ, ಬಿಸಿ ಎಷ್ಟೇ ಬಿಸಿ ಇದ್ರೂ ಕೂಡ ನೀರು ಈಚೆ ಚೆಲ್ಲುತ್ತೆ ಅನ್ನೋ ಪ್ರಾಬ್ಲಮ್ ಇಲ್ಲ. ಆಮೇಲೆ ಐಸ್ ಕ್ಯೂಬ್ ಕೂಡ ಹಾಕ್ಬೋದು. ಹೆಣ್ಮಕ್ಳು ಪೀರಿಯಡ್ ಟೈಮ್ಸ್ ಅಲ್ಲಿ ಹೊಟ್ಟೆ ನೋವೆಲ್ಲ ಬರುತ್ತೆ, ಆವಾಗ ಐಸ್ ಕ್ಯೂಬ್ ಹಾಕಿ ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಆಗುತ್ತೆ. ಆಸ್ಪತ್ರೆಗೆ ಹೋಗೋ ಚಾರ್ಜು ಎಲ್ಲ ಉಳಿಯುತ್ತೆ. ಓಕೆ ಸರ್. ಚಿಕ್ಕ ಮಕ್ಳು ಆಟ ಆಡ್ಸೋದಕ್ಕೆ ಅಥವಾ ಪ್ರಾಂಕ್ ಮಾಡೋದಕ್ಕೆ ಹಲ್ಲಿ ಬಲೆಗಳು ಇದಾವೆ. ಇದು ಕೇವಲ 10 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಇದು ಅಷ್ಟೇನೆ. ಇದು ಏರ್ಬಡ್ಸ್, ಇದು 10 ರೂಪಾಯಿನೇ. ಮತ್ತೆ ಇದು ಮಕ್ಕಳಿಗೆ ಆಟ ಆಡೋದು ಒಂದು ಸ್ಮೈಲಿ ಸ್ಪ್ರಿಂಗ್ ಇದೆ. ಇದು ಸ್ಮೈಲಿ ಸ್ಪ್ರಿಂಗ್, ಇದು ಸ್ಮೈಲಿ ಸ್ಪ್ರಿಂಗ್, ಇದನ್ನು 10 ರೂಪಾಯಿನ ಆಗುತ್ತೆ. ಮತ್ತೆ ಇದು ಸುಗ್ಗೆ ಚೆನ್ನಾಗಿರೋದು. ಮತ್ತೆ ಈ ತರ ಇದೆಲ್ಲ ರೇಸರ್ಗಳಿದ್ದಾವೆ 10 ರೂಪಾಯಿಂದ. ಮಕ್ಕಳು ಆಟ ಆಡೋದಕ್ಕೆ, ಟೈಮ್ ಪಾಸ್ ಮಾಡೋದಕ್ಕೆ. ಇವಾಗೆಲ್ಲ ಜಾಸ್ತಿ ಜನ ಬರೀ ಮೊಬೈಲಲ್ಲೇ ಗೈಸ್, ನಿಮ್ಗೆ ಏನ್ ತೋರಿಸಿದೀವಿ ಎಲ್ಲ 10 ರೂಪಾಯಿ ಐಟಮ್ ಅಲ್ವಾ ಸರ್? ಎಲ್ಲ 10 ರೂಪಾಯಿ. ಏನ್ ತೋರಿಸಿದೀವಿ ಎಲ್ಲ 10 ರೂಪಾಯಿ ನೋಡಿ ಸರ್. ಇದೆಲ್ಲ ಮಕ್ಕಳಿಗೆ ಆಟ ಆಡೋ ಸಲ ಐಟಮ್. ಮತ್ತೆ ಇದಾಗಿರೋದು ಇದಾಗಿರ್ಬೋದು. ಮತ್ತೆ ಈ ತರ ರಿಂಗ್ಸ್ ಇದಾಗಿರ್ಬೋದು. ಇದನ್ನು ಕೇವಲ 10 ರೂಪಾಯಿಗೆ ಸ್ಟಾರ್ಟ್ ಆಗುತ್ತೆ ನಿಮಗೆ. ಹೋಗ
ಫುಲ್ ಚಿಕ್ಕ ಮಕ್ಳು ಇದೆಲ್ಲ ನಾವು ಚಿಕ್ಕ ಹುಡುಗರ ಸಾಕಾದ ಆಟ ಆಡಿದ್ವಿ. ನನಗಂತೂ ನಾನು ಇಲ್ಲಿ ಆಲ್ಮೋಸ್ಟ್ ಪ್ರಮೋಟ್ ಶೂಟ್ಗೆ ಇದೇ ಕಾರಣಕ್ಕೋಸ್ಕರ ಬಂದಿತ್ತು ಐಟಮ್ಸ್ಗಳು ನೋಡಿ. ಸೂಜಿಗಳು ಹ್ಮ್ 10 ಸೂಜಿಗಳು ಇರ್ತವೆ. ಇದು 10 ರೂಪಾಯಿ ಇದು. ಇದನ್ನು ಅಷ್ಟೇ. ಹ್ಮ್ ಮತ್ತೆ ಈ ತರ ನೋಡ್ತಾ ಇದ್ದೀರಾ, ಹ್ಮ್. ಈಗ ಪ್ರತಿಯೊಂದು ಮನೇಲಿ ತೆಂಗಿನ ಮರ ಇದ್ರೆ ಶುಭ ಅಂತ ಹೇಳ್ತಾರೆ. ಆದ್ರೆ ಮನೆ ಒಳಗೆ ತೆಂಗಿನ ಮರ ಇಟ್ಕೊಂಡಿದ್ರೆ ಶುಭವಾಗಿ ತೆಗೆದಕ್ಕೋಸ್ಕರ ಆಯ್ತು ತೆಂಗಿನ ಮರಗಳು ಇರ್ಬೇಕು ಅನ್ನೋ ಕಾರಣದಲ್ಲಿ. ಇದು ಮಕ್ಕಳ ಆಟ ಆಡೋದು ಸ್ಲೈಮ್. ಇದೆಲ್ಲಾನು 10 ರೂಪಾಯಿ. ಇದೆಲ್ಲ ಮಕ್ಕಳ ಆಟ ಆಡೋ ಒಂದು ಸ್ಲೈಮ್ ಅಂತಾರೆ ಇದನ್ನ. ಇದು 10 ರೂಪಾಯಿಗೆ. ತೆಂಗಿನ ಮರ ನೋಡಿದ್ರೆ ಇದು 10 ರೂಪಾಯಿಗೆ ನೋಡಿ. ಇದು ಬುಗ್ರಿ ಇದೆ. ಇದನ್ನು ಅಷ್ಟೇನೆ 10 ರೂಪಾಯಿಗೆ ಇದು ಬುಗ್ರಿ ಎಲ್ಲ. ಇದು ಇದಾಗಿರ್ಬೋದು, ಇದಾಗಿರ್ಬೋದು ಎಲ್ಲ 10 ರೂಪಾಯಿ. ಗೈಸ್ ನೀವು ಇಲ್ಲಿ ಏನ್ ನೋಡ್ತೀರೋ ಇದೆಲ್ಲ 10 ರೂಪಾಯಿ. 10 ರೂಪಾಯಿ. ಆದಷ್ಟು ಈ ಜಾಗ ವಿಸಿಟ್ ಮಾಡಿ ಅಂತ ನೀವು ಆದಷ್ಟು ಹೇಳಿ ಸರ್. ಜಾಗ ವಿಸಿಟ್ ಮಾಡಿ ಗೊತ್ತಾಗುತ್ತೆ ಒಂದ್ಸಲ ನಿಮಗೆ. ನೀವು ವಿಸಿಟ್ ಮಾಡಬಹುದು ಇದೆಲ್ಲಾನು. ಹಾ ಹಾ ನೋಡಿ ಸರ್, ಇವಾಗೆಲ್ಲ ಕರೆಂಟ್ ಹೋಗೋ ಜಾಗದಲ್ಲಿ ಫ್ಯಾನ್ ಇದು ಹಾ ಹೌದೌದು. 550 ಅಲ್ಲ, ಬರೀ 10 ರೂಪಾಯಿ ಫ್ಯಾನ್ ಇದು. 500 ರೂಪಾಯಿ ಗೈಸ್ ಇಲ್ಲೆಲ್ಲ ಯೂಸ್ ಮಾಡಿರೋದು ಆಲ್ಮೋಸ್ಟ್ ಅಲ್ಲಿ ಹಳೆ ಕಾಲದಲ್ಲಿ ಏನ್ ಅದು ಜಾಸ್ತಿ ಪ್ರಿಫರೆನ್ಸ್ ಅದಕ್ಕೆ ಕೊಟ್ಟಿರಲ್ವಾ ನೀವು? ಹಾ ಏನು ಇದೆಲ್ಲ ಇದೆ. ಸ್ವಲ್ಪ ಇದೆಲ್ಲ ಮಕ್ಕಳ ಸಾಕ್ಸ್. ಮತ್ತೆ ಇದೊಂದು ತಿರುಗಿಸುವ ಬಂದು ಇದು 10 ರೂಪಾಯಿ. ಇದು ಗಿರ್ಗಿಟ್ಲೆ ಅಂತಾರಲ್ಲ. ಇದೆಲ್ಲ ಗೈಸ್ ಇದನ್ನ ನಾವು ಎಲ್ಲಾನು ಇದು ಆಡ್ತಾ ಇದ್ರಲ್ಲ ಮುಂಚೆ ನಾವು ಆಡ್ತಾ ಇದ್ವಿ. ಏನ್ ಗೊತ್ತಾ ಗೈಸ್, ಇದನ್ನ ನಾವು ಪೆಪ್ಸಿ ಇದಕ್ಕೆ ಹಾಕೊಂಡು ಮಾಡ್ತಿದ್ವಿ ಆಡ್ತಿದ್ವಿ. ಹಾ ನೋಡಿ. ನೈಸ್ ನೈಸ್ ಗೈಸ್. ನೀವು ಜಾಗ ವಿಸಿಟ್ ಮಾಡ್ಲೇಬೇಕು. ನನಗೆ ಏನಕ್ಕೆ ಅಂತ ಹೇಳೋದ್ಕಿಂತಲೇ ನೀವು ಸಹ ಜಾಗ ವಿಸಿಟ್ ಮಾಡಿ, ನಿಮ್ಗೆ ಅರ್ಥ ಆಗುತ್ತೆ. ನೋಡಿ ಇದೆಲ್ಲ 10 ಮಾಡುವಂತ ಎಲ್ಲ 10 ರೂಪಾಯಿಗೆ ಎಲ್ಲ 10 ರೂಪಾಯಿ. ಎಲ್ಲ ಇಲ್ಲಿವರೆಗೆ ಇದು 10 ಇದೆ, ಮತ್ತೆ 20 ಇದೆ ಇದರಲ್ಲಿ. 20 ರೂಪಾಯಿ ಒಳ್ಳೆ ನಿಮ್ಗೆ ಪ್ರಾಡಕ್ಟ್ಸ್ ಎಲ್ಲ ಸಿಗ್ತವೆ. ನೋಡಿ ಇದೆಲ್ಲ ನೋಡಿ. ಇದೆಲ್ಲ ಫುಲ್ ಬಂಚ್ ಇರ್ತದೆ. ಇದು ಮತ್ತೆ ನೈಲ್ ಇದು ಪಾಲಿಶ್, 20 rupees ಇದು. ಈ ನೈಲ್ ಪಾಲಿಶು, ಈ ಬೆಂಟೇನು, ಇದೆಲ್ಲ ಮೆಹಂದಿ ಗೈಸ್. ಇದು ಏನೇನಿದೆ ಇಲ್ಲಿ ನೋಡಿ. ಇಲ್ಲಿ ಏನೇನ್ ನೋಡ್ತಾ ಇದ್ದೀರಾ ಪ್ರತಿ ಒಂದು ಕೂಡ ಎಲ್ಲ 10 ರೂಪೀಸ್ ಏನೆ ನೋಡಿ. ಇಲ್ಲಿ ಇದೇನ್ ಸರ್ ಇದು? ಸರ್ ಇದು ಮಕ್ಕಳಿಗೆ ಕಲರಿಂಗ್ ಮಾಡೋಕ್ಕೋಸ್ಕರನೇ ಕಲರಿಂಗ್ ಬಾಕ್ಸ್ ಅಂತ ಹೇಳಿದ್ವಿ. ಇದು 10 ರೂಪಾಯಿನೇ ಇದು. ಮತ್ತೆ ಇದು ನೋಡಿ, ಇದು ಮ್ಯಾಜಿಕ್ ಬುಕ್ ಅಂತ ಹೇಳಿ. ಇದನ್ನು ಅಷ್ಟೇನೆ. ಇದನ್ನು 10 ರೂಪಾಯಿಗೆ ಇಲ್ಲಿ ಸಿಗುತ್ತೆ ನಿಮ್ಗೆ. ಈ ತರ ಮಕ್ಕಳಿಗೆ ಮ್ಯಾಜಿಕ್ ಅನ್ನೋ ತರದಲ್ಲಿ ಮಾಡೋ ತರದಲ್ಲಿ ಇದ್ರೆ ಇದರಲ್ಲಿ ಸ್ವಲ್ಪ ಎಲ್ಲ ಪಿಕ್ಚರ್ ಎಲ್ಲ ಮೂವ್ ಆದಂಗೆ ಕಾಣುತ್ತೆ ನಿಮ್ಗೆ ಇದ್ರಲ್ಲಿ ನೋಡಿ. ಈಗ ತೋರಿಸ್ತೀನಿ ನೋಡಿ. ಇದೆಲ್ಲ ಹೋಗ್ಬಿಟ್ಟು ಹುಡುಗೆಲ್ಲ ಡಾನ್ಸ್ ಮಾಡೋ ತರದಲ್ಲಿ ಕಾಣುತ್ತೆ ನೋಡಿ ಇದರಲ್ಲಿ. ಈ ತರ ನೋಡಿ ಡಾನ್ಸ್ ಮಾಡೋ ತರದಲ್ಲಿ. ಮತ್ತೆ ಬೇರೆ ಬೇರೆ ವೆರೈಟೀಸ್ ಇದ್ರಲ್ಲೆಲ್ಲ ಇರ್ತವೆ. ಈ ತರ ಇದಾಗಿರ್ಬೋದು, ಈ ತರ ಇದು ಈ ತರ ನೋಡಿ. ಇದು ಇದೆಲ್ಲ ಹೋಗ್ಬಿಟ್ಟಿದೆ ಅನ್ಕೊಬಿಟ್ಟಿದೆ ಸರ್ ನಾನು. ಇವಾಗೆಲ್ಲ ಏನು ಅಂದ್ರೆ ಮತ್ತೆ ತಿರ್ಗಾ ಇದು ನೋಡ್ತಿರಲ್ಲ ಸೈಕಲ್ ಗೈಸ್. ಇವಾಗಂತೂ ನೀವು ಪೇರೆಂಟ್ಸ್ ಗಳು ಈ ಬ್ಲಾಗ್ ನೋಡ್ತಾ ಇದ್ರೆ ಮಕ್ಳನ್ನ ಕರ್ಕೊಂಡ್ ಬಂದು ತೋರಿಸಿ ಅಲ್ವಾ ಸರ್? ಮತ್ತೆ ಇದು ನೋಡಿ, ಇದನ್ನ ನಾವು ಛೋಟಾ ಭೀಮ್ಸ್ ಇದನ್ನ ನಾವು ಪ್ಲೇವುಡ್ ಗಣಿಸ್ಕೊತಾ ಇದ್ವಿ. ಎಲ್ಲಾನು ಈ ತರ ಸ್ಟಿಕ್ಕರ್ ಆಗಿ ಬಂದಿದೆ, ಕಲರ್. ಮತ್ತೆ ನೋಡಿ ಇದು ಪೋಕಿಮಾನ್, ನರಾಟೋ, ಈ ತರ ಎಲ್ಲಾನು ಇದರೆಲ್ಲ ಮಕ್ಕಳಿಗೆ ಆಟ ಆಡೋ ಸಾಮಾನು. ಗೈಸ್ ಇಷ್ಟೆಲ್ಲ ಏನ್ ತೋರಿಸಿದೆಲ್ಲ 10 ರೂಪಾಯಿ ಅದೆಲ್ಲ 10 ರೂಪಾಯಿಗೆ ಇದೆ ನೋಡಿ. ಇದೆಲ್ಲ ಹೇರ್ ಬ್ಯಾಂಡ್ಸ್ ಎಲ್ಲ 10 ರೂಪಾಯಿಗೆ ಇದೆ. ಮತ್ತೆ ಇದೆಲ್ಲ ಕ್ಲೆಚರ್ಸ್ ಇದೆಲ್ಲಾನು ಅದೆಲ್ಲ 10 ರೂಪಾಯಿಗೆಲ್ಲ ಇದಾವೆ. ಮತ್ತೆ ಇದು ದೃಷ್ಟಿ ಕಣ್ಣಿದೆ, ಇದೆಲ್ಲಾನು 10 ರೂಪಾಯಿಗೆ ಇದು. ದೃಷ್ಟಿ ಕಣ್ಣಿದೆಲ್ಲ ದೃಷ್ಟಿ ಕಣ್ಣಿದೆ ಇದು ಎಲ್ಲ 10 ರೂಪಾಯಿಗೆ ಇದೆ. ಇದು ಅಥವಾ ಮುಳ್ಳು ಚುಚ್ಚಿದಾಗ ತೆಗೆಯೋದಕ್ಕೆ, ಹಲ್ಲಲ್ಲಿ ಏನೋ ಸೇರ್ಕೊಂಡಿದೆ, ಇದೆಲ್ಲ 10 ರೂಪಾಯಿನೇ. ಇದೆಲ್ಲ ಎಲ್ಲ ಸುಮಾರು ಸೋಲ್ಜರ್ಗಳು ನೆಕ್ಸ್ಟ್ ಪಾರ್ಟ್ ಇಲ್ಲಿ ಇದೆಲ್ಲ 20 ರೂಪೀಸ್ ನೋಡಿ. ಈ ಪಾರ್ಟ್ ನೀವ್ ಏನ್ ನೋಡ್ತಾ ಇದ್ದೀರಾ ಇದೆಲ್ಲ 20 ರೂಪೀಸ್. ಬನ್ನಿ ತೋರಿಸ್ತೀನಿ. ಈ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದಾಗ್ಲಿ ಈ ಬಂಚ್ ಕ್ಯೂಬ್, ಅದು ವಿತ್ ಕ್ಯೂಬ್ ಬಂಚ್ ಅಲ್ವಾ? ಅದು ಟೇಪ್ ಡಬಲ್ ರಿವರ್ಸ್ ಟೇಪ್ ಇರ್ತದೆ ಸರ್. ಎರಡು ಕಡೆ ಅಂಟಿಸ್ತಾರೆ, ಗೋಡೆಗೆ ಅಂಟಿಸ್ಬೋದು, ಈ ಕಡೆ ಬೇರೆ ಏನಾರು ಅಂಟಿಸ್ತಾರೆ ನಿಮ್ಗೆ ಖಂಡಿತವಾಗಿ ಕಾರಲ್ಲಿ ಅದಕ್ಕೂ ಯೂಸ್ ಮಾಡಬಹುದು. ಇದು ಮತ್ತೆ ಇದು 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 ಏನೇನೋ ಐತೆ ನನಗೆ ಅವರೇ ಎಕ್ಸ್ಪ್ಲೇನ್ ಮಾಡ್ಬಿಡ್ಲಿ. ಹಾ ಸರ್ ನೆಕ್ಸ್ಟ್. ಸೊ ಮತ್ತೆ ಇದೆಲ್ಲ ಸರ್ ಇದು ನಶೆಗಳಿಗೆ ಅಂತ ಏನ್ ಹೇಳ್ತಾರೆ, ನೆಪ್ಟಲ್ ಬಾರ್ಡ್ಸ್ ಇದೆಲ್ಲಾನು 20 ರೂಪೀಸ್. ಲೈಟರ್ಸ್ ಇದಾವೆ. ಇದು ಲೈಟರ್ಸ್ 20 ರೂಪೀಸ್. ಇದು 20 ರೂಪೀಸ್ ಸರ್ ಲೈಟರ್ಸ್. ನೋಡಿ ಲೈಟರ್ಸ್ ಎಲ್ಲ ಜಸ್ಟ್ 20 ರೂಪೀಸ್. ಮತ್ತೆ ಇದೆಲ್ಲಾನು ಕಬಾಬ್, ಗ್ರಿಲ್ ಕಬಾಬ್, ಗ್ಲಿಸ್ ಕಬಾಬ್. ಇದು 1 ಪೀಸ್ 20 ರೂಪೀಸ್ ಇದೆ. ಇದು 1 ಪೀಸ್ ಇದು ಬಂದು 20 ರೂಪೀಸ್ ಗೈಸ್. ಇದು ಬಂದು ಮತ್ತೆ ಇದರಲ್ಲಿ ನೀವು ಚಿಕನ್ ಮಟನ್ ಅದಾಗ್ರೆ ಸರ್ಬೋದು, ಇಲ್ಲ ಅಂತ ಅಂದ್ರೆ ಪನ್ನೀರ್ ಕ್ಯೂಬ್ಸ್ ಎಲ್ಲ ಹಾಕಿ, ಆನಿಯನ್ಸ್ ಎಲ್ಲ ಹಾಕಿ ಇದನ್ನ ನೀವು ಮಾಡಬಹುದು. ಮತ್ತೆ ಇದು ಇದನ್ನ ಮೊಸರು ಕಡೆ ಇದಲ್ವಾ ಇದು? ಎಸ್ ಸರ್. ಇದು ಬರೀ 20 ರೂಪಾಯಿಗೆ, ಜಸ್ಟ್ 20 ರೂಪೀಸ್. 20 ರೂಪಾಯಿಗೆ. ಮತ್ತೆ ತಿರ್ಗಾ ನಿಮ್ಗೆ ಗೊಲ್ಕಾಗಳು, ದೇವರಿಗೆ ಏನಾರು ಅರ್ಗೆ ಕೊಡ್ಕೊಂಡಿದ್ದಾಗ ದೇವ್ರ ಮನೇಲಿ ಇಟ್ಕೊಂಡು ಇದನ್ನ ಹಾಕಿ ಮಾಡ್ಕೊಳ್ಬಹುದು. ಏನಿದು? ಇದೇನು
ಸರ್ ಇದು ಸಿಂಧೂರ ಸರ್ ಇದು ಹಾ, ಹಾ. ಹೆಣ್ಮಕ್ಳು ಸಿಂಧೂರಾಗಿ ಹಚ್ಕೊಳ್ತಾರೆ ತಲೆ ಹಣೆ ಮೇಲೆ ಆ ತರ ಸಿಂಧೂರ ಇದೆ ಮತ್ತೆ ತುಂಬಾ ಇದೆ ಇದು ಇದು ಇದಕ್ಕೆ ಶ್ರೇಯಾ ಏನ್ ಹೇಳ್ತಾರೆ ಇದಕ್ಕೆ ಸರ್ ಇದು ಈ ತರ ಇದು ಹೆಣ್ಮಕ್ಳಿಗೆ ಯೂಸ್ ಮಾಡುವಂತದ್ದು ಬ್ಯೂಟಿ ಬ್ಲೆಂಡರ್ ಅಂತಾರೆ ಇದರಲ್ಲಿ ಟೈಪ್ ಆಫ್ ವೆರೈಟೀಸ್ ಡಿಸೈನ್ ಬರುತ್ತೆ ನೋಡಿ ಸರ್ ಈ ತರ ಡಿಸೈನ್ ಎಲ್ಲ ಸಿಗ್ತಾ ಇದೆ ಇಲ್ಲ ಹೊರಗಡೆ ಎಲ್ಲ ಸ್ವಲ್ಪ ಜಾಸ್ತಿ ರೇಟ್ ಇದೆ ಸರ್ ಇದಾರೆ ಓನ್ಲಿ 20 ರುಪೀಸ್ $20 ಗೈಸ್ ಜಸ್ಟ್ 20 ರುಪೀಸ್ಗೆ ಇದು ಹೆಣ್ಮಕ್ಳು ಮೇಕಪ್ ಎಲ್ಲ ಮಾಡ್ಕೊಳ್ಳೋದಾಗೆ ಮಾಡಬೇಕು ಬ್ಯೂಟಿ ಬ್ಲೆಂಡರ್ ಅಂತಾರೆ ಇದಾಗಿದೆ ಇದಾದ್ಮೇಲೆ ನೆಕ್ಸ್ಟ್ ಬ್ರಷಸ್ ಆಗ್ಲಿ guys ನೋಡಿ ಇಲ್ಲಿ. ಇಲ್ಲಿ ನೋಡಿ brushes, ಮತ್ತೆ ಬ್ಲೇಸರ್ ಕ್ಲಿಪ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಜಸ್ಟ್ $20 ಇದು ಏರ್ ಬ್ಯಾಂಡ್ ಅಲ್ಲ ಸರ್ ಇದು ಏರ್ ಬ್ಯಾಂಡ್ ಅಲ್ಲ ಇದು ಹೌದು ಸರ್ ಏರ್ ಬ್ಯಾಂಡ್ $20 ಗೆ ಮತ್ತೆ ಸ್ಟೈಲ್ ಆಗಿ ಏನಾದ್ರು ಫುಲ್ ಜಾಸ್ತಿ ಇರ್ತಂದ್ರೆ ಗಂಡ್ ಮಕ್ಳು ಯೂಸ್ ಮಾಡ್ಕೋಲ್ಲ ಅಂತ ಒಂದು ಇದು ಮತ್ತೆ ಇದು ಸರ್ ಇದು ಕಿಚನ್ ಯೂಸ್ ಆಗುತ್ತೆ ಸರ್ ಎಸ್ ಸರ್ ಇದು ಗಾರ್ಲಿಕ್ ಮತ್ತೆ ಜಿಂಜರ್ ಅಂತ ಅಂದ್ರೆ ಶುಂಠಿ ಫೀಲ್ ಮಾಡೋಂಥದ್ದು ಮತ್ತೆ ಇದು ಸಿಪ್ಪೆ ತೆಗೆಯುವಂಥದ್ದು ನೈಫ್ ನೋಡಿ ಲೈಫ್ ಇದೆ ಇದು ಮತ್ತೆ ನೋಡಿ ಇದು ಸ್ಪಿನ್ನರ್ ಸ್ಪಿನ್ನರ್ ಆಟಾಡುವಂತ ಜಾಸ್ತಿ ಅಟ್ರಾಕ್ಟ್ ಆಗಿತ್ತು ಸ್ಪಿನ್ನರ್ ಜಸ್ಟ್ $20 ಜಸ್ಟ್ 20 ಇದೇನ್ ಸರ್ ಇದು ಸರ್ ಇದು ಒಂದು ಹೊಸದಾಗಿ ಬಂದಿರೋದು ಪಾತ್ರೆ ತೊಳೆಯೋದು ಯಾಕೆಂದ್ರೆ ಪಾತ್ರೆ ಏನಾದ್ರು ಹಾಲಿಂದು ಅಥವಾ ಕೆಳಗಡೆ ಏನಾದ್ರು ಸೀದೋಗಿರೋ ತರ ಇರ್ತದಲ್ಲ ಜಸ್ಟ್ ಇದನ್ನ ನೀವು ಸ್ವಲ್ಪ ತಗೊಂಡಿದ್ದೇನೆ ಹೊರಗಡೆ ಇದು ಮಾಡೋದು ಸ್ಕ್ರಚ್ ಮಾಡ್ತು ಅಂತಂದ್ರೆ ಸೀದೋಗಿರೋದೆಲ್ಲಾನು ಬೇಡ ಬೇಗ ಬಿಟ್ಟು ಹೋಗುತ್ತೆ ಮತ್ತೆ ಪಾತ್ರೆ ಎಲ್ಲ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇದರಲ್ಲಿ ಅದು ಸ್ಟೀಲ್ ಹುಲ್ ತರ ಸೂಪರ್ ಮತ್ತೆ ನೋಡಿ ಇದು ಶಿಂಕ್ ಏನಾರು ತರ ಶಿಂಕ್ ಅಲ್ಲಿ ಇಟ್ಕೊಂತಂದ್ರೆ ಕಸ ಏನಾದ್ರು ಸಿಗಾಕೊಂಡಾಗ ತಿರ್ಗಾ ತೆಗೆದು ಇದು ಹಾಕ್ಬಿಡ್ಬೋದು ಶಿಂಕ್ ಎಲ್ಲ ಕಟ್ಕೊಳ್ಳುವ ಒಂದು ಇದಿರೋದಿಲ್ಲ ಇದರಲ್ಲಿ ಜಸ್ಟ್ ಒಂದು ಇದು $20 ಅಷ್ಟೇ ನೋಡಿ ಮತ್ತೆ ನೋಡಿ ಇದೊಂದು ತುಂಬಾ ಚೆನ್ನಾಗಿದೆ $20 ನಂಬಕ್ಕೆ ಆಗ್ಲಿಲ್ಲ ನನಗೆ ಜಸ್ಟ್ $20 ಇದು ಬ್ರಷ್ ಇಟ್ಕೊಳ್ಳೋಕೋ ಸ್ಪೂನ್ಸ್ ಇಟ್ಕೊಳ್ಳೋದಿಕ್ಕೋ ಯಾವ್ದಕ್ಕೋ ಒಂದು ಇದಾಗಿ ಯೂಸ್ ಮಾಡ್ಕೋಬಹುದು ಇದನ್ನ ಜಸ್ಟ್ $20 ತುಂಬಾ ಚೆನ್ನಾಗಿದೆ ಫೈಬರ್ ನೋಡಿ ಕಸದ ಮರ ಎಷ್ಟು ಜಸ್ಟ್ $20 ಇದು ಕಸದ ಮರ ಜಸ್ಟ್ $20 ನೋಡಿ ಕಲರ್ಸ್ ಎಲ್ಲ ಗ್ಲಾಸ್ ಎಲ್ಲ ಇದಾವೆ ಇದೆಲ್ಲ $20 ಗೆ ಕಲರ್ಸ್ ಪ್ಲೇಟ್ಸ್ ಇದಾವೆ ಇದೆಲ್ಲ $20 ನೈಸ್ ಸೋಪ್ ಬಾಕ್ಸ್ ಟ್ರಾವೆಲಿಂಗ್ ಸೋಪ್ ಬಾಕ್ಸ್ ಇದೆ ಟ್ರಾವೆಲ್ ಇದು ಮತ್ತೆ ನೋಡಿ ಇದು $20 ಗೆ ಇದು ಟ್ಯಾಪ್ ಇದು ವಾಟರ್ ಎಲ್ಲ ಲೋಕಲ್ ಸರ್ ಬ್ರ್ಯಾಂಡ್ ನನ್ನ ಕ್ವಶನ್ ಸರ್ ಇದು ಬ್ರಾಂಡೆಡ್ ಇದಕ್ಕೇನೆ ನೀವು ಬ್ರ್ಯಾಂಡ್ ಮಾಡ್ಬಿಟ್ರೆ ಬ್ರಾಂಡೆಡ್ ಅಂತ ಹೇಳಿ ಮಾರ್ಬಿಡ್ತಾರೆ ಹೌದೌದು ಬಟ್ ಇದನ್ನೇ ನಾವು $20 ಕೊಡ್ತಾ ಇದೀವಿ ಬೇರೆದೇನಾದ್ರು ನೀವೀಗ ಹಾರ್ಡ್ವೇರ್ ಅಂಗಡಿ ತಗೊಳಕ್ ಹೋದ್ರೆ ಇದು $50 ಹೇಳ್ತಾರೆ ಹೌದು ಸರ್ ಇದಕ್ಕೆ ಬ್ರ್ಯಾಂಡ್ ಮಾಡ್ಬಿಟ್ರೆ ನೋಡಿ ಸರ್ ಬ್ರ್ಯಾಂಡ್ ಯಾವ ಬ್ರ್ಯಾಂಡ್ಗೂ ಕಮ್ಮಿ ಇಲ್ಲ ಇದು ಫಿನಿಶಿಂಗ್ ನೋಡ್ತಾ ಇದೀರಾ ಬಟ್ ಇದಕ್ಕೆ ಒಂದು ಯಾರೋ ಬ್ರ್ಯಾಂಡ್ ಅಂತ ಮಾಡ್ಬಿಟ್ಟು ಆಗಿದಾಗುತ್ತೆ ಬಟ್ ಇದು ಲೋಕಲ್ ಅಂದ್ರೆ ವೋಕಲ್ ಅಂದ್ರೆ ಇದನ್ನು ಲೋಕಲ್ ಇದ್ದಿದ್ದು ಒಂದ್ ಕಡೆ ಮೇಲೆ ಬ್ರ್ಯಾಂಡ್ ಮಾಡ್ಬೋದು ಯಾಕಂದ್ರೆ ನನ್ನ ಕ್ವಶನ್ ಅಲ್ಲ ನಾನು ಯಾಕಂದ್ರೆ ಆಡಿಯನ್ಸ್ ಪರವಾಗಿ ಕೇಳ್ತಿರೋ ಕ್ವಶನ್ ನಿಮಗೆ ಸರ್ ಓಕೆ ಸರ್ ಕೇಳಿ ಸರ್ ಖಂಡಿತ ಸರ್ ಕೇಳ್ಬೋದು ನೋಡಿ ಇದನ್ನೆಲ್ಲ ಅಂದ್ರೆ ಆಂಟಿ ಬ್ರೇಕ್ ಇದು ಬ್ರೇಕಬಲ್ ಅಂದ್ರೆ ಇದು ಸೋಪ್ ಇಟ್ಕೊಳ್ಳೋದಕ್ಕೋಸ್ಕರ ಆತರ ಇದೆ ನೋಡಿ ಕ್ಯೂಟ್ ಪರ್ಸ್ ಗೈಸ್ ಇದೆಲ್ಲ ನೀವು $20 ಸರ್ ಇದು ಈ ಚೈನ್ ಮತ್ತೆ ಪರ್ಸ್ ಇದು ನೋಡಿ ಇಲ್ಲಿ ಇದು ಎಷ್ಟು ಚೆನ್ನಾಗಿ ಕ್ಯೂಟ್ ಆಗಿದೆ ಚೈನ್ ಮತ್ತೆ ಪರ್ಸ್ ಇದು ನೈಸ್ ಗೈಸ್ ಇದೆಲ್ಲ ನಾನು ನೋಡ್ತೀರಾ ನಾಳೆ ನಮ್ಮ ಮನೆಗೆ ಕೊಡಿಸ್ಬೇಕು ಅನ್ಸೈತೆ ನನಗೆ ನೀವು ನೋಡ್ತೀರಾ ಮಿಸ್ ಮಾಡಿ ಜಾಗನ ವಿಸಿಟ್ ಮಾಡಿ ಸರ್ ಇದೇನು ಸರ್ ಇದು ಸರ್ ಅದು ನೇಲ್ ಪಾಲಿಶ್ ರಿಮೂವರ್ ನೇಲ್ ಪಾಲಿಶ್ ರಿಮೂವರ್ ಟೇಪ್ಸ್ ಇದೆ ಟೀ ಜಾಲರಿ ಇದೆ ಸರ್ ಈ ಕಡೆ ಬಂದ್ರೆ ಈಗ ಇದು $30 ಗೆ ವಾವ್ ಇದು $30 ಇಲ್ಲಿ $30 ಇಲ್ಲಿಂದ $30 ಇಲ್ಲಿವರೆಗೆ ಇದು ನೋಡಿ ಇಲ್ಲಿ ಇದು ಒಳ್ಳೆ ಕ್ವಾಲಿಟಿ ಇದು ಇದೆಲ್ಲ ಇನ್ನು ಇದೆಲ್ಲ $30 ಈಚ್ ಇದು ಮತ್ತೆ ಒಳ್ಳೆ ಕ್ವಾಲಿಟಿ ಇದೆ ನೋಡಿ ಸರ್ ಇದು ನೇಲ್ ಕಟ್ಟರ್ ತುಂಬಾ ಚೆನ್ನಾಗಿದೆ ಇದು ನೇಲ್ ಕಟರ್ ಗೈಸ್ ಈಗ ಓಕೆ ಇದೇನಿದು ಇದು ಈ ಕಡೆ ನೋಡಿ ಈ ತರ ಗೈಸ್ ಇದು ನೋಡಿ ಈ ತರ ಕಾಣಿಸುತ್ತೆ ಬಟ್ ಇದು ಇರೋದು ಆಕ್ಚುಲಿ ಮಿರರ್ ಸರ್ ಇದು ಮಿರರ್ ಎಸ್ ಸರ್ ಮಿರರ್ ಇದು ವಾವ್ ಇದು ಹತ್ರದ್ದು ಹಣೆಯಲ್ಲಿ ಬೊಟ್ಟೆ ಇಟ್ಕೊಂಡಿದಾಗ ಅಥವಾ ಕಣ್ಣಲ್ಲಿ ನೋಡಬಹುದು ಇದು ದೂರದ್ದು ಇದು ನೋಡಿ ಫೇಸ್ ಕಾಣುತ್ತೆ ಫುಲ್ ಫೇಸ್ ಕಾಣುತ್ತೆ ಇದು ಇಲ್ಲಿ ನೋಡಿ ನಾನು ಬ್ಲಾಕ್ ಕಾಣ್ತಾ ಇರ್ಬೋದು ನಿಮಗೆ ವಾವ್ ನೈಸ್ ಸೂಪರ್ ಒಳ್ಳೆ ಕಲೆಕ್ಷನ್ ಮಾಡಿದ್ರೆ ಮಾತ್ರ ಮಸ್ತ್ ಕಲೆಕ್ಷನ್ ರೀಸನಬಲ್ ರೇಟು ನಿಮ್ಗೆ ಹೊರಗಡೆ ನಿಮ್ಗೆ ಬ್ಯಾಂಗಲ್ ಸ್ಟೋರ್ ಫ್ಯಾನ್ಸಿ ಸ್ಟೋರ್ ಇದಕ್ಕಿಂತ ತುಂಬಾ ಕಮ್ಮಿಯಲ್ಲಿ ಸಿಗುವಂತದ್ದು ಕಲೆಕ್ಷನ್ ಮಾತ್ರ ಕ್ರೇಜ್ ಇದೆ ಮತ್ತೆ ಆಗಿನ ಪ್ರೈಸ್ ಕೂಡ ಹಂಗಿದೆ ಗೈಸ್ ನೋಡಿ ಆಲ್ ಇನ್ ಒನ್ ಎಲ್ಲ ಸಿಂಧೂರ ಮನೆಗೆ ಹಚ್ಕೊಳ್ಳೋ ಅದೆಲ್ಲ ಕಲರ್ ಚಿಕ್ಕ ಮಕ್ಕಳಿಗೆ ಹಚ್ಚಿದವಾಗ ಎಲ್ಲ ತುಂಬಾ ಚೆನ್ನಾಗಿ ಕಾಣ್ತದೆ ಮಕ್ಕಳಿಗೆಲ್ಲ ಅದಕ್ಕೆ ಓನ್ಲಿ $30 ಇದೆಲ್ಲ ಮತ್ತೆ ಇದು ಟೆಸ್ಟರ್ $30 ಓನ್ಲಿ $30 ನೈಸ್ ಇದು ವಾಟರ್ ಫಿಲ್ಟರ್ ಶವರ್ ತರ ಬರುತ್ತೆ ಇದು ವಾಟರ್ ಇದು ಇದು ಕೂಡ $30 ಇದು ಒಂದೇ ರಂಗೋಲಿ ಒಂದ್ರೆ ಅದು ಇದು $30 ಇದೆಲ್ಲ 40ನಾ ಇಲ್ಲಿಂದ 40 ಸರ್ ಎಲ್ಲಿಂದ 40 ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಆದಿಯೋಗಿ ಮತ್ತೆ ಈ ತರ ಇದೆಲ್ಲ ಇದಾವಲ್ಲ ಇದೆಲ್ಲ 40 ಇದೆಲ್ಲ ನೋಡಿ ಈ ಪರ್ಸ್ ಓನ್ಲಿ $40 ಸರ್ ಇದು ತುಂಬಾ ಚೆನ್ನಾಗಿದೆ ಡಬಲ್ ಜಿಪ್ ಪರ್ಸ್ ಇದೆ ಇದು ಇದೆಲ್ಲ ಹೊರಗಡೆ ಹೋದ್ರೆ ಕಮ್ಮಿ ಅಂತ ಅಂದ್ರೆ 80 ಅಥವಾ $60 ಅಂತ ಒಂದು ಕಮ್ಮಿ ಸಿಗೋದಿಲ್ಲ ನಿಮ್ಗೆ ಬಟ್ ನಾವು ಕೊಡ್ತಾ ಇರೋದು ಒಂದೇ $40 ಇದು $40 ಪೌಡರ್
ಇದೆಲ್ಲ 40 ರುಪೀಸ್. 40 ರುಪೀಸ್. ಮತ್ತೆ ನೋಡಿ ಸರ್ ಇದು ಎಷ್ಟು ಚೆನ್ನಾಗಿರೋ ಒಂದು ಸ್ಟೈನ್ಲೆಸ್ ಸ್ಟೀಲ್ ಇದು. ಹೊರಗಡೆ ಆದ್ರೆ 100 ರೂಪಾಯಿಂದ ಕಮ್ಮಿ ಕೊಡಲ್ಲ, ನಾವು ಕೊಡ್ತಾ ಇರೋದು ಜಸ್ಟ್ 40 ರುಪೀಸ್. ಪೀಲರ್, ಸ್ಟೇನ್ಲೆಸ್ ಸ್ಟೀಲ್ ಪೀಲರ್ಸ್. ಮತ್ತೆ ಇದೆಲ್ಲ ಇದೆ ಸ್ಮೈಲ್ ಇದು ಡಬಲ್ ಟೈಪ್ ಇದೆ, ಡಬಲ್ ಟೈಪ್ ಬರುತ್ತೆ. ಮಳೆ ನೋಡ್ಕೋಬಹುದು ಬೇಕಾರಲ್ಲ, ಮಳೆನೂ ಹೊಡ್ಕೋಬಹುದು, ಮಳೆಗೂ ಆಪ್ಷನ್ ಕೊಟ್ಟಿದೀವಿ. ಡಬಲ್ ಟೈಪ್ ಕೊಟ್ಟಿದ್ದೀವಿ. ಅನ್ಸೋದು ಅಂತಂದ್ರೆ ಬೇಕಾದ್ರೆ ನಮ್ಮ ಹತ್ರ ಟೈಪು ಸಿಗ್ತದೆ, ಬೇಕಾದ್ರೆ ನೀವು ಅನ್ಸರ್ ಬೇರೆ ಕಡೆ ಬೇಕಾದ್ರೆ ಅನ್ಸ್ಕೊಂಡು ಬಿಡ್ಬೋದು. ಬೇಕಾದ್ರೆ ಜಸ್ಟ್ 40 ಸರ್ ಇದು. ಜಸ್ಟ್ 40 ರುಪೀಸ್. ಇದು ಅಷ್ಟೇನೆ 40 ರುಪೀಸ್ ಜಸ್ಟ್. ಇದನ್ನು ಅಷ್ಟೇನೆ, ನೀವು ಬೇಕಾದ್ರೆ ಅಂಟಿಸ್ಬಿಡ್ಬೋದು. ಬೇಕು ಬೇಕಂದ್ರೆ ತಿರ್ಗಾ ಮತ್ತೆ ಇದಕ್ಕೆ ಟೇಪ್ ಬರುತ್ತೆ, 2 ಕಡೆ ಅನ್ಸೋ ಟೇಪ್ ಇದೆ. ಮತ್ತೆ ಇದಕ್ಕೆ ಇನ್ನೊಂದ್ಸಲ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು ಅಂತ ಇದೆ. ಬರೀ ಆಗ್ಲೇ ನೋಡಿ ಇದು ಸಿಂಗಲ್ ಬ್ಲೆಂಡರ್ ಅಂತ ಇದು ಮೇಕಪ್ ಫುಲ್ ಸೆಟ್ ಇದೆ. ಇದರಲ್ಲಿ ಸುಮಾರು ಒಂದು 4-5-6 ತರ ಬರುತ್ತೆ. 50 ರುಪೀಸ್ ಸರ್. 50 ಇಲ್ಲಿಂದ 50 ನಾ? ಸರ್ ಇಲ್ಲಿಂದ 50 ರ್ಯಾಟ್ ಟ್ಯಾಪ್ ಇದು. ರ್ಯಾಟ್ ಅಂದ್ರೆ ಇಲ್ಲಿ ಹಿಡಿಯುವಂತ ಒಂದು ಇದು ಗಮ್ ಟೈಪ್ ಅಲ್ಲಿ ಇರ್ತದೆ. ಇದರಲ್ಲಿ ಫ್ಲೇವರ್ ಇರ್ತದೆ ಕಳೆಕಾಯ್ದು. ಅದು ಹಿಂಗೆ ಹಿಡಿದಾಗ ಇಲಿಗಳದ್ದು ಏನಾದ್ರು ಬಂದಾಗ ಇದ್ರಲ್ಲಿ ಸಿಗಾಕೊಳ್ತದೆ, ಆ ತರ ಇದೆ. ಮತ್ತೆ ಇದು ನೋಡಿ ಇಲ್ಲಿ ಇದೆಲ್ಲ ಬರೀ 50 ರೂಪಾಯಿ ಇದು. ಸ್ಟೀಲ್ ಇದು ಅಂದ್ರೆ 3 ಸೆಟ್ಗೆ 50, ಒಂದಕ್ಕೆ 50. ಒಂದೊಂದಕ್ಕೆ ಕರೆಕ್ಟ್ ಎಕ್ಸ್ಪ್ಲೇನ್ ಮಾಡ್ಬೇಕು. ಒಂದೊಂದಕ್ಕೆ 50 ಕರೆಕ್ಟ್ ಹೇಳ್ತಾ ಇರೋದು. ಒಂದೊಂದಕ್ಕೆ 50 ರೂಪಾಯಿ. ಮತ್ತೆ ವಾಟರ್ ಬಾಟಲ್ ಮಕ್ಕಳದು 1/2 ಲೀಟರ್ 1/4 ಲೀಟರ್ ಎಲ್ಲ ಇದೆ. 50 ರೂಪಾಯಿ ಇದೆಲ್ಲ 50 ಎಲ್ಲ 50 ರೂಪಾಯಿ. ರಂಗೋಲಿ ಕಲರ್ ಡಿಸೈನ್ ರಂಗೋಲಿಸ್ ಇದಾವೆ. ಇದೆಲ್ಲ 50 ರೂಪಾಯಿ. ಇದು 50 ರೂಪಾಯಿ. ಒಂದು 50 ಸೈಜ್ ಫುಲ್ ಇದು ಸರ್. ಇದು ಫುಲ್ಲು ದಾರ ಇದು ಪ್ಲಾಸ್ಟಿಕ್. ಮತ್ತೆ ಇದು ನೋಡ್ತಾ ಇದ್ರೆ ನೀವು ಸಾಮಾನ್ಯ ನೋಡಿದ್ರೆ ಸೋಪ್ ಅಂತ ತೊಗೊಂಡ್ಬಿಡ್ತಾರೆ. ಇದು ಸಮುದ್ರದ ಕಲ್ಲು, ಜಸ್ಟ್ ಲೈಟ್ ಸೋಪ್ ಅಲ್ವಾ ಇದು? ಸೋಪ್ ಅಲ್ಲ ಸರ್, ಸಮುದ್ರದ ಕಲ್ಲು ಅಂತ ಇದು ನೋಡಿ ಈ ತರ ರ್ಯಾಪ್ ಮಾಡಿದ್ರು. ಇದನ್ನ ತೆಗೆದಾಗ ಲೈಟ್ ವೇಟ್ ಇರುತ್ತೆ. ನಿಮ್ಗೆ ನೋಡಿದ್ರೆ ತುಂಬಾ ಸರ್. ಇದನ್ನು ಹಿಂದೆ ಎಲ್ಲಾನು ಕಲ್ಲಲ್ಲಿ ಮೈ ಉಜ್ಕೊಳ್ಳೋರು ಸರ್, ಆ ತರ ಎಲ್ಲ ಕೆಲವರು ಉಜ್ಕೊಳ್ತಾರಲ್ಲ. ಇದನ್ನ ನೀವೇನೋ ಮಾಡಿಲ್ವಾ? ಇದು ಪ್ಯೂರ್ ಸಮುದ್ರ ಕಲ್ಲೇನೆ. ಸಮುದ್ರ ಕಲ್ಲೇನೆ, ವೈಟ್ ಲೆಸ್ ಇರುತ್ತೆ ಇದು. ನೀವು ನೋಡ್ತಾ ಇದೀರಲ್ಲ ನೋಡಿ, ಇದರಲ್ಲೇ ಇದು ಹಿಡಿದಿಟ್ಕೊಂಡಿದೆ. ಬೇರೆ ಕಲ್ಲಾಗಿದ್ರೆ ಇದು ಇಷ್ಟೊತ್ತರಿಗೆ ಇದಂಗೆಲ್ಲ ಕಟ್ ಲೈಟ್ ವೇಟ್ ಇರುತ್ತೆ. ಮತ್ತೆ ಉಚ್ಕೊಳ್ಳುವಾಗ ನಿಮ್ಗೆ ಕ್ಲೀನ್ ಆಗಿ ಒಂದು ಫೀಲಿಂಗ್ ಇದಾಗಿರ್ತದೆ. ಮೈ ಉಚ್ಕೊಳ್ಳೋಕೆ ಅಥವಾ ಇಮಡಿ ಉಚ್ಕೊಳ್ಳೋದಕ್ಕೆ ಈಗೆಲ್ಲ ಯೂಸ್ ಮಾಡ್ತಾರೆ. ಮತ್ತೆ ಈ ತರ ಎಲ್ಲ ತೋರಣಗಳಿದಾವೆ ಸರ್. ಇದೆಲ್ಲ 50 ರೂಪಾಯಿಗೆ. ಇದು ರಂಗೋಲಿ ಹೊಸಲಿಗೆ ನೋಡಿ ಸರ್. ಈ ತರ ಎಲ್ಲ ಇದೆಲ್ಲ ಡಬಲ್ ಕಲರ್ ಇದು. ಈ ಕಡೆ ಗೋಲ್ಡ್ ಕಲರ್ ಇದೆ. ಮತ್ತೆ ತೋರಣ ತರ ಟೈಪ್ ಎಲ್ಲಾನು 50 ರುಪೀಸ್ ಇದು. ಮತ್ತೆ ಇದು ಸ್ವೆಟ್ ಪ್ಯಾಡ್ ಅಂತ ಇದು ಹೊರಗಡೆ ಇದು 100 ರೂಪಾಯಿ 125ಗಿಂತ ಕಮ್ಮಿ ಇಲ್ಲ. ನಮ್ಮ ಹತ್ರ ಬರೀ 50 ರೂಪಾಯಿ. 50 ರೂಪಾಯಿ. ಎಸ್ ಸರ್. ಇದೆ ಮತ್ತೆ ನೋಡಿ ಸರ್. ಇದು ಬ್ಲೇಡ್ ಬ್ಲೇಡ್ ಚಾಕು ಸರ್. ಇದು ಬ್ಲೇಡ್ ಚಾಕು ಬರೀ 50 ರೂಪಾಯಿ ಸರ್. ಗ್ರಿಪ್ ಅಷ್ಟೇ ಕಂಫರ್ಟಬಲ್ ಆಗಿದೆ ನೋಡಿ. ಮತ್ತೆ ಇದೇನು ಸರ್? ಫಸ್ಟ್ ಆಫ್ ಆಲ್ ಇದನ್ನ ನೀವು ಟೋ ಟೇಬಲ್ ಬೇಕಾದ್ರೆ ಯೂಸ್ ಮಾಡಬಹುದು. ಇಲ್ಲ ಅಂತಂದ್ರೆ ಡೈನಿಂಗ್ ಟೇಬಲ್ ಮೇಲೆ ಅಥವಾ ನೆಲದ ಮೇಲೆ ಬಿಸಿ ಏನಾರು ಇಡೋದಕ್ಕೆ ಬೇಕಾದ್ರೆ ಈ ತರ ಯೂಸ್ ಮಾಡಬಹುದು. ಈ ತರ ಇದನ್ನ ಶೋಲ್ಡರ್ ಲೆವೆಲ್ ಬೇಕಾದ್ರೆ ಯೂಸ್ ಮಾಡಬಹುದು. ಟೇಬಲ್ ಮೇಲೆ ಏನಾರು ಮಾಡಿಕೋಬಹುದು. ಇಲ್ಲಾಂದ್ರೆ ಗೋಡೆಗೂ ಕೆಲವರು ಶೋ ಮಾಡೋದಕ್ಕೂ ತಗೊಂಡಿರ್ತಾರೆ. ಇದು ಎರಡೂನು ಅದೇ ತರ ಇದೆ. ಇದಿದೆ. ಮತ್ತೆ ಇದು ಲೆಟ್ಟನ್ಗೆಗಳು ಇದು ಒಳ್ಳೆ ಕ್ವಾಲಿಟಿ ಇದೆ. ಲೆಟ್ಟನ್ಗೆ ಇದು ಸಿಲ್ವರ್ ಸೀಡರ್ ವುಡ್ ಅಲ್ಲಿ ಮಾಡಿರುವಂತದ್ದು. ಓನ್ಲಿ 50 ರೂಪಾಯಿ ಸರ್. ಮತ್ತೆ ಇದು ಗ್ಲಾಸಸ್, ಸನ್ ಗ್ಲಾಸ್ ಇದೆ, ರೈಟಿಂಗ್ ಗ್ಲಾಸ್. ಇದು 100 ರೂಪೀಸ್. ಮತ್ತೆ ಇದು 50 ರೂಪಾಯಿ ಕ್ಲಿಪ್. 50 ರೂಪಾಯಿ ಸಾರಿ 50 ಪೀಸ್ ಬರುತ್ತೆ. ಬಟ್ ಇದು 100 ರುಪೀಸ್. ಇದೇನೇ ಇರ್ತದೆ ಅಲ್ಲ ಇದು ಕ್ಲಿಪ್. ಇದು ಪ್ರೈಸ್ ಕರೆಕ್ಟ್ ಆಗಿ ಹೇಳಿ. 100 ರೂಪೀಸ್. 100 ರೂಪೀಸ್ 50 ಪೀಸಸ್ ಇರುತ್ತೆ. ಆದ್ರೆ ಇದೇನಂತಂದ್ರೆ ಇದು ಪಿನ್ ಏನಿದೆ ಇದು ಕೋಟೆಡ್ ಇರ್ತದೆ. ಇದು ತುಂಬಾ ಚೆನ್ನಾಗಿ ಗ್ರಿಪ್ ಆಗಿರ್ತದೆ. ಮತ್ತೆ ಬಾಳಕೆ ಚೆನ್ನಾಗಿ ಬರ್ತದೆ. ಮತ್ತೆ ನೋಡಿ ಇದು ತೂತಿನ ಬಟ್ಲೆ ಅಂತ ಅಂತಾರಲ್ಲ, ಆ ತರ ಇದನ್ನ ಬರೀ 100 ರೂಪೀಸ್ ಸರ್. ಇದೆಲ್ಲ 100 ಐನಾ? ಎಲ್ಲ ಈ ತರ ಡಿಫರೆಂಟ್ ಐಟಮ್ಸ್ ಇದರಲ್ಲೂ ಬೇರೆ ಬೇರೆ ಇದೆ. 100 ಇದೆ, ಇದು 80 ಇದೆ, ಇದು 50 ಇದೆ. ಇದರಲ್ಲೂ ಮಿಕ್ಸ್ ಇದೆ. ಚಾಪರ್ ಸರ್ ಇದು ಸರ್. ಇದರಲ್ಲಿ ಆನಿಯನ್ ವಿತ್ ಇನ್ ನಿಮ್ಗೆ 3 ಸೆಕೆಂಡ್ ಅಲ್ಲಿ ಆನಿಯನ್ ಇದರಲ್ಲಿ ಅಂದ್ರೆ ಈರುಳ್ಳಿ ಹಾಕಿ, ಈರುಳ್ಳಿ ಆಗ್ಬೋದು, ಟೊಮಾಟೊ ಆಗ್ಬೋದು, ಬೇರೆ ವೆಜಿಟೇಬಲ್ಸ್ ಏನೇ ಯಾವ್ದು ಆಗ್ಬೋದು, ಇದರಲ್ಲಿ ಹಾಕಿ ಜಸ್ಟ್ ಪ್ರೆಸ್ ಮಾಡಿದ್ರೆ ನೀವು ಬರೀ 3 ಸೆಕೆಂಡ್ ಅಲ್ಲಿ ನಿಮ್ಗೆ ತರಕಾರಿ ರೆಡಿ. ಪಲ್ಯ ಮಾಡೋಕ್ಕೂ ಅಥವಾ ಸಾರು ಮಾಡೋದಕ್ಕೂ ರೆಡಿ ಆಗ್ಬಿಡುತ್ತೆ ನಿಮ್ಗೆ. ಇದರಲ್ಲಿ ನೀವು ಎಷ್ಟು ಸಲ ಪ್ರೆಸ್ ಮಾಡ್ತೀರೋ ಅಷ್ಟು ನೈಸ್ ಆಗುತ್ತೆ. ಯಾವ ತರ ಬೇಕಂದ್ರೆ. ಮತ್ತೆ ಆಮ್ಲೆಟ್ ವಿಶೇಷತೆ ಏನಂತಂದ್ರೆ ಇದರಲ್ಲಿ ಆಮ್ಲೆಟ್ ಒಂದು ಮೊಟ್ಟೆ ಹೊಡೆದು ಹಾಕ್ಬಿಟ್ಟಿದ್ದೇನೆ. ಎಲ್ಲ ಏನೇನ್ ಬೇಕು ಏನೋ ಈರುಳ್ಳಿ ಅಥವಾ ಮೆಣಸಿನ್ಕಾಯಿ ಏನೇನ್ ಬೇಕೆಲ್ಲ ಹಾಕಿದ್ರಲ್ಲಿ ಚೆನ್ನಾಗಿ 1 ನಿಮಿಷ ತನಕ ನೀವು ಇದು ಮಾಡಿದ್ರೆ ಆಮ್ಲೆಟ್ ಫ್ಲಪ್ಪಿ ತರ ಬರುತ್ತೆ. ಫ್ಲಪ್ಪಿ ಆಗಿ ಒಳ್ಳೆ ಕೇಕ್ ತರ ಬರುತ್ತೆ ಆಮ್ಲೆಟ್. ಯಾಕಂದ್ರೆ ಚೆನ್ನಾಗಿ ಕಲ್ಸೋಗತ್ತೆ, ಅದು ನೋರೇ ಬರುತ್ತೆ. ಅಲ್ಲಿ ಒಯ್ದಾಗ ಇದ್ರ ಮೇಲೆ ಹಂಚ ಮೇಲೆ ಅದು ಫ್ಲಪ್ಪಿ ತರ ಆಮ್ಲೆಟ್ ಇದರಲ್ಲಿ ರೆಡಿ ಆಗುತ್ತೆ. ಇಷ್ಟ ಆಯ್ತು ನನಗೆ. ಮತ್ತೆ ಇದೊಂದು ಇದೆ ನೋಡಿ ಸರ್. ಇದು ಬಾಟ್ಲಿ ಇದೆ. ಇದು
ಸ್ಟೇನ್ಲೆಸ್ ಸ್ಟೀಲ್ ಅಲ್ಲದೆ ಫುಡ್ ಗ್ರೇಡ್ ಇದು ISI ಮಾರ್ಕ್ ನೋಡ್ತಾ ಇರ್ಬೋದು. ಇದು ISI ಮಾರ್ಕ್ ಇದು ಇದು ಹೊಸದಾಗಿ ಡಿಸೈನ್ ಬಂದಿರೋದು ಇದು ASI ಮಾರ್ಕ್ ಅದು. Optimo ಅಂತ ಅಂದ್ಬಿಟ್ಟು ಪ್ರೈಸ್ ಸರ್ ಇದು? ಸರ್ ಇದು 250-300 ಫೋನ್ ಇದೆ. ನಮ್ಮ ಹತ್ರ ಇದು ಬರೀ 200 ಎರಡರಿಂದನೂ ಒಂದಿನಿಂದ ಒಂದಕ್ಕೆ ಎರಡು. ಹಾ ನೀವು ಎರಡು ಬಿಟ್ಟು ಹೊರಡ ಅಂದ್ರೆ ಅಂತ ಜನ ಕನ್ಫ್ಯೂಸ್ ಮಾಡ್ಬಿಡ್ತಾರೆ. ಇದೆ ನೋಡಿ ಸರ್. ಇದು ಸಾಮಾನ್ಯವಾಗಿ ಇದೆಲ್ಲ ನೀವು ನೋಡಿರ್ತೀರ ಎಲ್ಲ ಆರೆಂಜ್ ಮತ್ತೆ ಮೋಸಂಬಿ ಜ್ಯೂಸ್ ತೆಗಿಯೋದಕ್ಕೆ ಇದು. ಬಟ್ ಇದು 3-in-1 ಅನ್ಬೋದು. ಇಲ್ಲಿ ಆರೆಂಜ್ ಮೋಸಂಬಿ ಜ್ಯೂಸ್ ತೆಗಿಬಹುದು. ಮತ್ತೆ ಇದನ್ನ ಹೇಗೆ ಕ್ಲಿಪ್ ಮಾಡಿದ್ರೆ ಇದನ್ನ ನೀವು ಇದರಲ್ಲಿ ನೀವು ದಾಳಿಂಬೆ ಅಥವಾ ತರಬೂಜ ಹಣ್ಣು ಅಥವಾ ಬೇರೆ ಬಿಳಿ ದ್ರಾಕ್ಷಿ ಇದೆಲ್ಲ ಹಾಕಿ ಇದನ್ನ ಕ್ರಶ್ ಮಾಡ್ತು ಅಂತಂದ್ರೆ ಜ್ಯೂಸ್ ಆಗುತ್ತೆ. ಜ್ಯೂಸ್ ಆಗಿರೋದನ್ನ ನೀವು ಎಮರ್ಜೆನ್ಸಿ ಸಪೋಸ್ ಈಗ ಹಾಸ್ಪಿಟಲ್ ಅಲ್ಲಿ ಬೇರೆ ಎಲ್ಲಾರು ಇದೀರಿ ಅಂತಂದ್ರೆ ಜ್ಯೂಸ್ ಮಾಡ್ಬಿಟ್ಟು ಲೋಟ ಬೇಕು ನೋಡಿ, ಲೋಟ ಆಗೋಯ್ತು. ಲೋಟ ಹಾಕಿ ಗ್ಲಾಸ್ ಹಾಕಿ ಇದನ್ನ ಕುಡಿಬಹುದು. ಈಗ ಹಾಸ್ಪಿಟಲ್ ಗಿಟಲ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಈ ತರ ಇದು ಕ್ರಶ್ ಮಾಡೋದಕ್ಕೆ. ಈಗೆಲ್ಲ ಗ್ರೇಪ್ ಅದೇ ಅಂತೀವಿ ನಾವು ದ್ರಾಕ್ಷಿ, ಬಿಳಿ ದ್ರಾಕ್ಷಿ ಆಗ್ಬೋದು, ಕಬ್ಬು ದ್ರಾಕ್ಷಿ ಆಗ್ಬೋದು, ಇದರಲ್ಲಿ ಕ್ರಶ್ ಮಾಡ್ತೀವಿ. ಹೊರಗಡೆ ವೆಕೇಶನ್ ಹೋಗ್ತೀವಲ್ಲ ಅಲ್ಲೂ ಯೂಸ್ ಆಗುತ್ತೆ. ಮತ್ತೆ HTML ಇದೆ ಅನ್ನೋದು ಕೂಡ HTML ಕೊಡ್ಬೇಕು ಅಂತ ಈಗ ಡಯಟ್ ಮಾಡೋರಿಗೆ ಖಂಡಿತ ಅದನ್ನ ಇದರಲ್ಲಿ ಯೂಸ್ ಮಾಡಬಹುದು. ML HTML ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಹೊಸ ಬರೀ 100 ರೂಪೀಸ್ ಇದೆ. ಸೂಪರ್ ಸರ್. ಜಸ್ಟ್ 100 ರೂಪೀಸ್ ಇದು? ಎಸ್ ಸರ್, ಬರೀ ಗೈಸ್ ಇದು ಮಾತ್ರ ಸಕ್ಕತ್ ವರ್ತಿದೆ. ಇಷ್ಟರಲ್ಲಿ ನನಗೆ ಅನ್ಸಿತ್ತು 100 ರೂಪೀಸ್ ಎಲ್ಲ ವರ್ತಿದೆ. ಬಟ್ ನನಗೆ ಹೆವಿ ಸೂಪರ್ ಗೈಸ್ ಇದು. ಮತ್ತೆ ಇದು 3 ಬಾಟಲ್ ಸೆಟ್ ಬರುತ್ತದೆ. ಇದು 270 ಓನ್ಲಿ. 3 ಬಾಟ್ಲು ಸೇರಿದಾನೆ 350, 400, 500 ತರ ಮಾತ್ರ ಹೊರಗಡೆ ಆದ್ರೆ. ನಮ್ಮ ಹತ್ರ ಆದ್ರೆ ಬೇರೆ 270 ರೂಪಾಯಿ 3 ಬಾಟ್ಲ್ ಇದು. ಅದ್ರಲ್ಲಿ ಒಂದು ಸೆಟ್ ಬರ್ತದೆ ಎಲ್ಲ. ಇದು ಮಗುಗೆ, ತಾಯಿಗೆ, ತಂದೆಗೆ ಎಲ್ಲ ಹಾಗೆ ಇದೆ. ವೆರೈಟೀಸ್ ಇದಾವೆ. ಇದು 270 ಅಲ್ಲ ಸರ್ ಇದು? ಸರ್ 3 ಬಾಟಲ್ಸ್ ಸೇಮ್ ಇದೆ. ಇದನ್ನ ಎಲ್ಲ ಹೊರಗಡೆ ತೆಗೆದಿಟ್ಟಿದೀವಿ ನೋಡಿ. ಇದ್ರಲ್ಲಿ ಕಾಣ್ತಾ ಇರ್ಬೋದು 3 ಸೆಟ್ ಇದೆ. 1, 2, 3 ತರ 3 ಸೆಟ್ ಇದೆ. ಕಾಂಬೋ ಅದು? ಎಸ್ ಸರ್, ಕಾಂಬೋ. ಮತ್ತೆ ಇದು ಚಾಪರ್, ಇದು ಸ್ಟೇನ್ಲೆಸ್ ಸ್ಟೀಲ್ ಚಾಪರ್. ಇದು ಜಾಪಾನ್ ಬ್ಲೇಡ್ ಇರುತ್ತೆ ಇದು. ಓಹೋ ಸರಿ ಸರ್. ಇದು 200, ಇದು 190. ಇದು ಚಾಪರ್ ಇದೆ ನೋಡಿ 400. ಒರಿಜಿನಲ್ ಇಲ್ಲ ಅಂದ್ರೆ ಮಾಮೂಲಿ ಅಲ್ಲ ಸರ್? ಇದು ಒರಿಜಿನಲ್ ಇರುತ್ತೆ. ಇದು ಸ್ಟೇನ್ಲೆಸ್ ಸ್ಟೀಲ್ ಇದು. ಇದೇನಾದ್ರು ವಿಶೇಷತೆ, ನೀವು ಕಟ್ ಮಾಡೋದಷ್ಟು ಇದು ಶಾರ್ಪ್ ಆಗೋದವರೆಗೂ ಮೊಂಡಾಗೋದಿಲ್ಲ. ಆ ತರ ಇರುತ್ತೆ. ತುಂಬಾ ಚೆನ್ನಾಗಿರ್ತದೆ ಸರ್. ಓಪನ್ ಮಾಡಿ ತೋರಿಸ್ತಿದ್ದೆ ನಿಮಗೆ. ತುಂಬಾ ಶಾರ್ಪ್ ಇರ್ತದೆ. ಒಂದು ನಿಮಿಷ ಕೊಡಿ. ಲೈಕ್ ನಿಜವಾಗ್ಲೂ ಇದು ಎಲ್ಲ ರೋಡಲ್ಲಿ ಮಾಡ್ತಿರ್ತಾರಲ್ಲ ಆ ಥರ ಅಲ್ಲ ಇದು. ನಿಜವಾಗ್ಲೂ ತುಂಬ ಸ್ಟ್ರಾಂಗ್ ಇದೆ. ಒಂಚೂರು ಇಲ್ಲೇನು ಫೈಬರ್ ಅಲ್ಲ ಇದು? ಫೈಬರ್ ಇದೆ. ಫೈಬರ್ ಲಾಂಗ್ ಆಗಿದೆ. ಫೈಬರ್ ಫಿನಿಶಿಂಗ್ ಪಕ್ಕ ಇದೆಲ್ಲ ಚೆನ್ನಾಗಿದೆ. ವರ್ತಿದೆ ಗೈಸ್. ಎಷ್ಟು ಎಷ್ಟು ಸರ್? 400. ಬೇಡ ಹಂಗೆಲ್ಲ ಟೆಸ್ಟ್ ಮಾಡಕ್ ಹೋಗ್ಬೇಡಿ. ಈಚೆ ಕಡೆಗೆ ಸೊಪ್ಪು ಮಸೇದಿಕ್ಕೆ, ಬೇಳೆ ಮಸೇದಿಕ್ಕೆ. ಇದೇನಿದು ಬ್ಯಾಟ್ರಿನ ಏನು? ಕರೆಂಟು, ಬ್ಯಾಟ್ರಿ, ಚಾರ್ಜಿಂಗ್ ಏನು ಬೇಕಾಗಿಲ್ಲ. ಅದಕ್ಕೆ ಏನಿಲ್ಲ. ಏನು ಬೇಕಾಗಿಲ್ಲ. ಆಮೇಲೆ ಇದಕ್ಕೆ ಸ್ಪ್ರಿಂಗ್ ಇರಲ್ಲ, ಲಿವರ್ ಇರುತ್ತೆ. ಸ್ಪ್ರಿಂಗ್ ಆದ್ರೆ ನಿಮ್ಗೆ ಕಟ್ ಆಗ್ಬಿಡುತ್ತೆ. ಲಿವರ್ ಅಂತ ಅಂದ್ರೆ ಲಿವರ್ ಕಟ್ ಆದ್ರೆ ಲಿವರ್ ಕಟ್ ಆಗೋದಿಲ್ಲ, ಈಸಿ ಆಗಿದ್ದು. ಇದರಲ್ಲಿ ಈ ತರ ಇರುತ್ತೆ, ಲಿವರ್ ಇರುತ್ತೆ ನೋಡಿ. ಗೈಸ್ ಇದು ಸ್ಪ್ರಿಂಗ್ ಅಲ್ಲ, ಸ್ಪ್ರಿಂಗ್ ಆದ್ರೆ ಹೋಗ್ಬಿಡುತ್ತೆ. ಲಿವರ್ ಇದು. ಇದಾದ್ರೆ ನಿಮ್ಗೆ ಹೋಗೋದಿಲ್ಲ. ಆ ಲಿವರ್ ಪ್ಲಾಸ್ಟಿಕ್ ಇದು. ಎಸ್ ಸರ್, ಪ್ಲಾಸ್ಟಿಕ್. ಸೂಪರ್ ಗೈಸ್ ಇದು. ನಿಮ್ಗೆ ಬಾಳ ಇದು ವರ್ತಿದೆ. ಇದೆಲ್ಲ ನಿಮ್ಗೆ 100 ರೂಪೀಸ್ ಸರ್ ಇದು? ಎಸ್ ಸರ್, 130 ಸರ್. ಇದು ಇದೆ ನೋಡಿ, ಫ್ರೂಟ್ ಬ್ಯಾಸ್ಕೆಟ್. ಇದು ಫ್ರೂಟ್ ಬ್ಯಾಸ್ಕೆಟ್. ಇದರಲ್ಲಿ ಅಂದ್ರೆ ಡಿಸೈನ್ಸ್ ನೋಡಗಳು ಎಲ್ಲ ತಿನ್ನೋಕ್ಕಿಂತ ಮುಂಚೆ ನಾವು ತಿನ್ಬೋದು. ಇದರಲ್ಲಿ ಡಿಸೈನ್ ಚೆನ್ನಾಗಿದೆ ಇದು. ಖಂಡಿತವಾಗ್ಲು. ಮತ್ತೆ ಇದು ಪ್ಲಾಸ್ಟಿಕ್ ಅಲ್ಲ, ಇದು ಕೋಟೆಡ್. ಇದು ಗನ್ ಮೆಟಲ್ ಅಂತಾರೆ. ಗನ್ ಮೆಟಲ್ ಮೇಲೆ ಇದನ್ನ ಸ್ಪ್ರೇ ಮಾಡಿರೋದು. ಇದು ತುಂಬಾ ಚೆನ್ನಾಗಿ ಬಾಳಿಕೆ ಬರ್ತದೆ. ವಾಷಬಲ್ ಇರ್ತದೆ. ಮತ್ತೆ ಎಲ್ಲ ಇದು ಪ್ಲಾಸ್ಟಿಕ್ ಅಲ್ಲ, ಇದು ಮತ್ತೆ ಇದು ಆಂಟಿ ಸ್ಕಿಡ್ ಮ್ಯಾಟ್ ಇದೆ ಸರ್. ಇದು ಬಾತ್ರೂಮ್ ಅಲ್ಲಿ ಹಿಂದೆ ಎಲ್ಲ ಇತ್ತು, ಬಿದ್ದೆ ಬಾತ್ರೂಮ್ ಅಲ್ಲಿ ಜಾರಿ ಬಿದ್ದೆ ಅಂತ. ಈಗ ಬಾತ್ರೂಮ್ ಅಲ್ಲಿ ಜಾರಿ ಬೀಳಂಗಿಲ್ಲ. ಇದು ಏನೇಳಿ ಇದನ್ನೆಲ್ಲಾನು ನೀವು ಬಾತ್ರೂಮ್ ಮುಂದೆ ಅಥವಾ ನೀರಿಡೋ ಜಾಗದಲ್ಲಿ ಅಥವಾ ಕಿಚನ್ ಅಲ್ಲೂ ಬೇಕಾದ್ರೆ ಯೂಸ್ ಮಾಡಬಹುದು. ಇದನ್ನ ಆಂಟಿ ಸ್ಕಿಡ್ ಅಂದ್ರೆ ಇದೇನಿದೆ, ಇದು ಕೆಳಗಡೆ ಹಿಂಗ್ ಹಾಕಿದಾಗ ಇದು ಸ್ಕಿಡ್ ಹಾಕೋದಿಲ್ಲ. ಆಮೇಲೆ ಇದು 1/2 ಲೀಟರ್ ಅಷ್ಟು ನೀರು ನಿಮ್ಗೆ ಟೆಸ್ಟ್ ಮಾಡಿ ತೋರಿಸಿ ನಿಮ್ಗೆ ನಮ್ಮ ಫ್ಯಾಮಿಲಿ. ಮತ್ತೆ ಇದರಲ್ಲಿ ನೀವು ನೀರು ಬಾತ್ರೂಮ್ ಅಲ್ಲಿ ಸ್ನಾನ ಎಲ್ಲ ಮಾಡ್ಕೊಂಡ್ ಬಂದ್ರೆ ನೀವು ಇದ್ರಲ್ಲಿ ಕಾಲಿಟ್ಟಾಗ ಮುಂದೆ ಹೆಜ್ಜೆ ಇಟ್ಟಾಗ ಜಾರೋದಿಲ್ಲ. ಮುಂದೆ ಆದ್ರೆ ಬಿದ್ದೆ ಬಾತ್ರೂಮ್ ಅಲ್ಲಿ ಜಾರಿ ಬಿದ್ದೆ ಅಂದಾಗ ಈಗ ಎಲ್ಲ ಜಾರಿ ಬಿದ್ದಂಗಿಲ್ಲ ಇದರಲ್ಲಿ. ಆತರ ಎಲ್ಲ ನೀರು ಇದು 1/2 ಲೀಟರ್ ನೀರಷ್ಟು ಸೋಕ್ ಮಾಡುತ್ತೆ. ಇದು ವಾಷಬಲ್ ಇರುತ್ತೆ, ವಾಶ್ ಮಾಡಬಹುದು. ಇದು ಜಸ್ಟ್ ಓನ್ಲಿ 150 ಸರ್. ಮತ್ತೆ ಇದು ಏನ್ ಸರ್? ಇದು ತುಂಬಾ ಡಿಫ್ರೆಂಟ್ ಆಗಿದೆ. ನೀರ್ ಹಾಕಿ ಇದಕ್ಕೆ ನೀರ್ ಹಾಕೊಂಡಿದೆ. ಇದರಲ್ಲಿ ಆವೆ ಬರುತ್ತಲ್ಲ ಮುಖಕ್ಕೆಲ್ಲ. ಇದರ ಸರ್ ಜಸ್ಟ್ 150 ಸರ್ ಅಂದ್ರೆ. ಮತ್ತೆ ಇದರಲ್ಲಿ ನೀರ್ ಹಾಕೊಂಡಿದಾಗ ಅದು ಮೂಗಿಗೆ ನೆಗಡಿ ಆದಾಗ ಎಲ್ಲ ಹಾಕಿ ಆಗಿನ ಕಾಲದಲ್ಲಿ ಬೆಸ್ಟ್ ಕೋಶ್ ಹಾಕ್ತಾರಲ್ಲ ಅದ್ರ ಬದಲು ಅಲ್ಲಿ ಇವಾಗೆಲ್ಲ ನೀರಾಗಿದೆ. ಇದಾದ್ರೆ ಸುಮ್ಮ ಒಂದೇ ಕಡೆಯಿಂದಾನು ಫ್ಲೋ ಬರ್ತಾ ಇರ್ತದೆ. ಆ ತರ ಎಲ್ಲ ಇದಾವೆ. ಇಲ್ಲಿ ಐಟಮ್ಸ್ ಕೂಡ ಎಲ್ಲ ಬರ್ತಿದೆ ಒಂಥರ ಕ್ರೇಜ್.
ಇದು ನೋಡಿ, ಇದು ಬ್ರಷ್ ಇದೆ. ಇದು ಏನ್ ಬ್ರಷ್ ಇದು? ನಿಮಗೆ ಮಾಮೂಲಿ ಗಾಡಿಗಳದ್ದು ಎಲ್ಲಾರು ಒಂದ್ ಕಡೆ ಅಥವಾ ಸ್ಲೈಡಿಂಗ್ ಡೋರ್ ಅದ್ರ ಕಸ ಕೊಟ್ರೆ ಅಥವಾ ಕೀಬೋರ್ಡ್ ಏನಾದ್ರು ಕ್ಲೀನ್ ಮಾಡ್ಬೇಕಾದ್ರೆ ಎಲ್ಲಾರು ಒಂದ್ ಕಡೆನ ಕ್ಲೀನ್ ಮಾಡೋದಕ್ಕೆ ಏನ್ ಪ್ರೈಸ್ ಸರ್ ಇದು? 100 ಒಂದು. 100. ಎಳ್ನೀರು ಓಪನರ್ ಇದು. ಓ ಎಳ್ನೀರು ಓಪನರ್ ಇದು. ಇದೀಗ ಹಾಸ್ಪಿಟಲ್ ಅಲ್ಲಿ ಇದ್ದಾಗ ಎಳ್ನೀರು ತಂದಿರ್ತೀವಿ, ಓಪನ್ ಮಾಡೋದಕ್ಕೆ ಇರೋದಿಲ್ಲ. ಜಸ್ಟ್ ಇದನ್ನ ನೀವು ಸ್ಲೀಪ್ ಮಾಡ್ತಾ ಇದ್ರೆ ಹೋಲ್ ಆಗ್ಬಿಡುತ್ತೆ. ಹೋಲ್ ಆಗಿದ್ದಾಗ ಇದ್ರಲ್ಲಿ ವೇಸ್ಟ್ ಇರುತ್ತೆ. ಇದ್ರಲ್ಲಿ ಆದಾಗ ಈ ತರ ಹೊಡೆದ್ರೆ ವೇಸ್ಟ್ ಹೊಟ್ಟೋಗುತ್ತೆ. ಹಾಸ್ಪಿಟಲ್ ಯಾಕೆ ನಾವೇ ಎಷ್ಟೋ ಸರಿ ಎಳ್ನೀರು ತಂದ್ಬಿಟ್ಟು ಹಂಗೆ ವೇಸ್ಟ್ ಮಾಡಿ ನೋಡಿದಿರಲ್ವಾ? ಸರ್ ಇದು ಫೈಬರ್ದು ಇರುತ್ತೆ. ಇದು ಕೆಳಗಡೆ ಸ್ಪ್ರೇನಾ ಸರ್ ಇದು? ಸ್ಪ್ರೇ ಅಲ್ಲ ಇದು. ಇದನ್ನ ಬೊಗ್ಸೋದು ಇದು. ನಾರ್ಮಲ್ ಇದು. 1 ಲೀಟರ್ ಆಯಿಲ್ ಅಷ್ಟೇ. ಏನ್ ಪ್ರೈಸ್ ಇದು? 1 ಲೀಟರ್ ಆಯಿಲ್ ಇರ್ತದೆ. 100 ರೂಪೀಸ್ ಬರ್ತದೆ ಸರ್. 100 ನಾರ್ಮಲ್ ತೋರಿಸಿ ಎಷ್ಟೇನೆ ಸರ್. ಇದು ಬೆಲ್ಟ್ ಸರ್. ಇದು ಲೆದರ್ ಬೆಲ್ಟ್. ಇದು 100 ರೂಪೀಸ್ ಇದೆ, 140 ಇದೆ, 120 ಎಲ್ಲ ಇದೆ. ಇದರ ಬ್ಯಾಗ್ಸ್ ಗಳಿದಾವೆ. ಈ ತರ ಎಲ್ಲ ಒಳ್ಳೆ ಕಮ್ಮಿ ರೇಟ್ ಇದೆ. ಇದು 100 ರೂಪೀಸ್ ಇಂದ ಸ್ಟಾರ್ಟ್. ಈ ಬ್ಯಾಗ್ಸ್ ಎಷ್ಟು ಏನ್ ಪ್ರೈಸ್ ಸರ್ ಇದು? ಸರ್ ಇದು 140 ಇದೆ, 250 ಇದೆ. ಓಕೆ ಸರ್. ಇದು ಲೆದರ್ ಇದೆ. ಇದು ಲೆದರ್ದೇನೆ ಇದೆ. ನಿಮಗೆ 600 ಬರುತ್ತೆ. ಇದು 600 ಬರುತ್ತೆ. ಇದು 350 ಇದೆ. ಇದು 250 ಇದೆ. ಇದು ಬ್ಯಾಗ್. ಇದು 130 ಬ್ಯಾಗ್ಸ್ ಉಂಟು. ಇದು ಇದೆ ನೋಡಿ. ಈ ಬ್ಯಾಗ್ ಸರ್ ಇದೇನ್ ಸರ್? ಇದು ಅಟ್ರಾಕ್ಟಿವ್ ಕಾಣ್ತಿದೆ. ಪ್ರಿಂಟೆಡ್ ಇದು? ನಾವು ಸರ್ ಇದು ಕ್ಯಾನ್ವಾಸ್ ಮೇಲೆ ಪ್ರಿಂಟ್ ಆಗಿರೋ ಸರ್. ಇದರಲ್ಲಿ ಬೇರೆ ವೆರೈಟೀಸ್ ಎಲ್ಲ ಪ್ರಿಂಟ್ಸ್ ಇದೆ ನೋಡಿ. ಗೈಸ್ ಇದು ನೋಡಿ ಇದು ಸರ್. ಇದು ಚೆನ್ನಾಗಿದೆ ನೋಡಿ. ಸಾಕಾಗಿದೆ, ಮಸ್ತ್ ಆಗಿದೆ ಗೈಸ್. ಇದೆಲ್ಲ 130 ಸರ್. 130 ಇಷ್ಟ. 130 ಸರ್. ಇದು ನೋಡಿ ಕ್ಯಾನ್ವಾಸ್ ಬ್ಯಾಗ್ 140 ಓನ್ಲಿ ಸರ್. ಮತ್ತೆ ದೊಡ್ಡ ಬ್ಯಾಗ್ ಬರುತ್ತೆ ಗೈಸ್. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಇದು ನೋಡಿ ತುಂಬಾ ಚೆನ್ನಾಗಿರ್ತದೆ. ಪಾರ್ಟಿ ವೇರ್ ಇದಕ್ಕೆಲ್ಲಾನು ಇದಾದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದೆಲ್ಲ ಇದರಲ್ಲಿ ನಿಮ್ಗೆ ನೇತಾಕೊಳ್ಳೋಕೆ ಇದು ಒಂಥರ ಚೈನ್ ತರಾನು ಇರ್ತದೆ. ಈ ತರ ಇರ್ತದೆ. ಬೇರೆ ತುಂಬಾ ಚೆನ್ನಾಗಿದೆ. ಇದು 240 ಓನ್ಲಿ ಸರ್. ಇದು ನೋಡಿ ಸರ್. ಇದು 250. ಇದು ಬ್ಯಾಗ್, ಇದು ಕ್ಯಾನ್ವಾಸ್ ಬ್ಯಾಗ್. ಇದು ಓನ್ಲಿ 250. ಓಕೆ ಸರ್. ಓನ್ಲಿ 250 ಇದರಲ್ಲಿ ಇದೆ ನೋಡಿ. ಇದು ಮಕ್ಕಳಿಗೆ ಬ್ಯಾಕ್ ಪ್ಯಾಕ್ ಎಲ್ಲ ಮಕ್ಕಳು ಯೂಸ್ ಮಾಡೋಂಥದ್ದು. ಸೈಡ್ ಪ್ಯಾಕ್ ಮಕ್ಕಳು ಯೂಸ್ ಮಾಡೋಂಥದ್ದು. 150 ಒಂದು. ಸ್ಕೂಲ್ ಟ್ರಿಪ್ ಹೋದಾಗ ಮಕ್ಕಳು ಯೂಸ್ ಆಗುತ್ತೆ. ಹೌದು ಸರ್. 150 ಇದು. ಇದು ನೋಡಿ ಸರ್. ಇದು ಒಳ್ಳೊಳ್ಳೆ ಬ್ಯಾಗ್ಸ್ ಎಲ್ಲ ಇದೆ. ಇದು ಇದೆಲ್ಲ ಲೆದರ್ ಬ್ಯಾಗ್ಸ್ ಗಳು ಇದೆ. ಇದು 320 ಸರ್. ಇದು 320, 250 ಇದೆಲ್ಲ ಇದಾವೆ. ಇದು ಕ್ಯಾನ್ವಾಸ್ ಬ್ಯಾಗ್ ಗಳಿದೆ. ಇದು ಕ್ಯಾನ್ವಾಸ್ ಬ್ಯಾಗ್. ಇದು ಒಂಥರ ಚೆನ್ನಾಗಿದೆ ಅಲ್ಲ? ಇದೊಂಥರ ಸರ್. ಇದು ವರ್ಲಿ ಡಿಸೈನ್ ಅಂತಾರೆ. ಹೌದು ಸರ್. ಅಂದ್ರೆ ವರ್ಲಿ ಡಿಸೈನ್ ಅಂತಾರೆ ಇದಕ್ಕೆ. ವರ್ಲಿ ಡಿಸೈನ್ ಅಂದ್ರೆ ನಮ್ಮ ಆದಿವಾಸಿ ಜನಾಂಗದವರೆಲ್ಲ. ಹೌದು. ಅದಕ್ಕೆ ಚೆನ್ನಾಗಿ ಕಾಣುತ್ತೆ. ಎಸ್ಥೆಟಿಕ್ ಆಗಿ ಚೆನ್ನಾಗಿ ಕಾಣುತ್ತೆ. ಹೌದು ಸರ್. ಇದು 120 ಇದೆ ನೋಡಿ. ಇದರಲ್ಲಿ ಇದೆ. ಇದು ನೋಡಿ 120. ಇದು 250. ಇದು ಆಗ್ಲೇ ತೋರಿಸ್ದಂಗೆ ಬ್ಯಾಗ್ ಇದೆಲ್ಲಾನು. ಇದು ಓನ್ಲಿ ಸರ್. ಇದು 80 ರೂಪೀಸ್ ಓನ್ಲಿ ಸರ್. ಇದು ಸರಿ 80 ರೂಪಾಯಿಗೆ. ಇದು ಇದೆ ನೋಡಿ ಸರ್. ಇದು 240 ಸರ್. ಇಲ್ಲಿ ಇದಾವೆ ಬ್ಯಾಗ್ಸ್ ಗಳು. ಮತ್ತೆ ಇದು ಬೆಡ್ಶೀಟ್ ಗಳು ಸರ್. ಇದನ್ನು ತೋರಿಸ್ದಂಗೆ ನೋಡಿ. ಇದು ದಿವಾನ್ ಕಾಟ್ ಸೆಟ್ ಸರ್. ಇದು 3 ಬರುತ್ತೆ ಈ ತರದ್ದು. ಮತ್ತೆ 2 ಬ್ಲೌಸಮ್ ಬರ್ತವೆ. ಅದು ಮತ್ತೆ ಒಂದು ದೊಡ್ಡ ಬೆಡ್ಶೀಟ್ ಬರುತ್ತೆ ಒಂದು. ಇದೆಲ್ಲ ಸೇರಿ ನಿಮ್ಗೆ 350, 400, 600 ಈ ತರ ಎಲ್ಲ ರೇಟ್ಸ್ ಇದಾವೆ. ಇದು ಸರ್. ಇದು ಬ್ಯಾಗ್ಸ್ ಗಳು ದಿವಾನ್ ಸೆಟ್ ಇದೆ. ಮತ್ತೆ ಈ ತರ ಬೆಡ್ಶೀಟ್ ಗಳು ಇದಾವೆ. ಇದು ಪ್ಯೂರ್ಲಿ ಕಾಟನ್ ಸರ್. 100% ಇದು. ಇದು ಜೈಪುರಿ ಕಾಟನ್ ಅಂತಾರೆ ಸರ್. ಜೈಪುರಿ ಕಾಟನ್ ಸರ್. ಖಂಡಿತವಾಗ್ಲೂ ಜೈಪುರಿ ಕಾಟನ್ ಬೆಡ್ಶೀಟ್ ಸರ್. ಇದು ತುಂಬಾ ಚೆನ್ನಾಗಿದೆ ಸರ್ ಬೆಡ್ಶೀಟ್ ಗಳೆಲ್ಲ. ನೀವು ಓಕೆ ಸರ್. ಕಾಟನ್ 100% ಬೆಡ್ಶೀಟ್ ಒಂದು ಸತ್ತದ ಇಲ್ಲೇನಿದೆ ಚೆನ್ನಾಗಿದೆ. ನೆಕ್ಸ್ಟ್ ಮಸಾಜಿಗೆ ಇದು ಮಾಡ್ತಾ ತೋರಿಸ್ತೀನಿ ಸರ್. ಇದು ಡಿಫ್ರೆಂಟ್ 8 ಅಟ್ಯಾಚ್ಮೆಂಟ್ಸ್ ಗಳು ಬರುತ್ತೆ. ಅದ್ರಲ್ಲಿ ಚೇಂಜ್ ಮಾಡ್ಕೊಂಡು ಒಂದೊಂದಕ್ಕೆ. ಇದು ಬಂದು ನಿಮಗೆ ಲೆಗ್ ಪೇನ್, ಶೋಲ್ಡರ್ಸ್, ನೆಕ್, ಸ್ಟಮಕ್ ಬರುತ್ತೆ. ಇದು ಪ್ರಾಡಕ್ಟ್ ಜನರಲ್ ಆಗಿ ಯೂಸ್ ಮಾಡ್ಕೊಳ್ಳಿ. ಈ ಪಾಯಿಂಟ್ ಈ ಪಾಯಿಂಟ್ಸ್ ಬಂದು ಸ್ಪೈನಲ್ ಒಂದೇ ಕಡೆ ಪೇನ್ ಇರುತ್ತಲ್ಲ, ಜಾಯಿಂಟ್ಸ್ಗಳು ಸ್ಪೈನಲ್ ಕಾರ್ಡ್ಸ್ ಡಿಸ್ಕ್ಗೆ. ಎರಡು ಬ್ರಷ್ ಬಂದು ಹೆಡ್ಡಿಗೆ ಬರುತ್ತೆ ನಿಮ್ಗೆ. ಬ್ರಷ್ ಹೆಡ್ಡೇಕ್ ಬಂದ್ರೆ ವಿಕ್ಸ್ ಅಮೃತ ಹಚ್ಕೊಂಡು ಜಸ್ಟ್ ಲೈಟ್ ಆಗಿ ಯೂಸ್ ಮಾಡ್ಕೊಳ್ಳಿ. ಸ್ಮೂತ್ ಬರುತ್ತೆ. ಫೇಶಿಯಲ್ ಕೂಡ ಯೂಸ್ ಮಾಡ್ಕೋಬಹುದು. ಇದು ಆಲ್ ಓವರ್ ಹೆಡ್ಡಿಗೆ ಯೂಸ್ ಮಾಡ್ಬೋದು. ಹೆಡ್ ಮಸಾಜ್ ಒಂದು ಸ್ಟಮಕಿಗೆ ತಗೊಳ್ಳಿ. ಫ್ಯಾಟ್ ಅಂಡ್ ವೇಟ್ ರಿಡ್ಯೂಸಿಂಗ್ ಬರುತ್ತೆ. ವಿತ್ ಬ್ಯಾಕ್ ಪೇನ್ ಯೂಸ್. ಒಂದು ಫುಟಿಗೆ ತಗೊಳ್ಳಿ. ಇಮ್ಡಿ ನಾವು ಎಕ್ಸೆಸ್ ಆಫ್ ಫಿಟಿಗೆಲ್ಲ ನಾವು ಬರಿಗಾಲಲ್ಲಿ ಸ್ಲಿಪ್ಪರ್ ಇಂದ 3-2 ಕಿಲೋಮೀಟರ್ಸ್ ವಾಕ್ ಮಾಡ್ತೀವಲ್ಲ, ಆ ಬೆನಿಫಿಟ್ ಇದ್ರಲ್ಲಿ ಸಿಗುತ್ತೆ. ಇಮ್ಡಿ ಫಾರ್ಮ್ ಮಸಾಜರ್ ಕೈಗೆ ಯೂಸ್ ಮಾಡ್ಕೊಳ್ಳಿ. ಇಷ್ಟು ನಿಮಗೆ ಇದಾವೆ. ಟೋಟಲ್ 8 ಅಟ್ಯಾಚ್ಮೆಂಟ್ಸ್ ಬರುತ್ತೆ ಸರ್. ಏನ್ ಪ್ರೈಸ್ ಸರ್ ಇದು? ಸರ್ ಇದು ಬಂದು 3000 ಆಗುತ್ತೆ ಕಂಪ್ನಿ ಅಷ್ಟು. ಅದ್ರಲ್ಲಿ 10% ಡಿಸ್ಕೌಂಟ್ 2500 ಆಗುತ್ತೆ ಸರ್. 2500 ಗೈಸ್. ಡಿಸ್ಕೌಂಟ್ ಸೀನಿಯರ್ ಸಿಟಿಜನ್ ಇದ್ರೆ 10% 2200. ಆಧಾರ್ ಕಾರ್ಡ್ ಇದ್ರೆ ಓಕೆ ಗೈಸ್. ಅಣ್ಣ ಇದು ಅಪ್ಲೈಗಳು ಆ ತರ ಇದು ಹೋಮ್ ಮೇಡ್ ರಾಗಿ ಅಬೋಟಿ. ಇದು ಈರುಳ್ಳಿ ಹಪ್ಪಳ, ಬೆಳ್ಳುಳ್ಳಿ ಹಪ್ಪಳ.
ಅಷ್ಟೇ ₹100 3 ಪ್ಯಾಕೆಟ್ 100 ರುಪೀಸ್ 3 ಪ್ಯಾಕೆಟ್. ಸರ್ ಇದೆಲ್ಲ ಸೇಮ್ ಇಲ್ಲ ಅಷ್ಟೇ. ಎಲ್ಲ 100 ರುಪೀಸ್ 3 ಪ್ಯಾಕೆಟ್. ಇದ್ರಲ್ಲಿ ಏನೋ ಡಿಫ್ರೆನ್ಸ್ ಆಗಿರೋದಂದ್ರೆ ಏನು? ಹೋಮ್ ಮೇಡ್ ಸರ್. ರಾಗಿ ಬೋಟಿ ಇದು ಈರುಳ್ಳಿ ಹಪ್ಪಳ ಬೆಳ್ಳುಳ್ಳಿ ಹಪ್ಪಳ ಬರುತ್ತೆ. ಹಾ ಟೇಸ್ಟ್ ಮಾಡಿ ತಗೊಂಡು ಹೋಗ್ಬೋದು. ಟೇಸ್ಟ್ ಕೊಡ್ತೀರಾ? ಟೇಸ್ಟ್ ಕೊಡ್ತೀವಿ. ಓಕೆ. ಇವಾಗ ನೆಕ್ಸ್ಟ್ ಬಂದ್ರೆ ಹೆಣ್ಮಕ್ಳಿಗೆ ಸಕ್ಕತ್ ಇಷ್ಟ, ಹೆಣ್ಮಕ್ಳಿಗೆ ಜಾಸ್ತಿ ಫೋಕಸ್ ಮಾಡೋದು, ಜಾಸ್ತಿ ಟೈಮ್ ಕೊಡೋದು, ಜಾಸ್ತಿ ದುಡ್ಡು ಖರ್ಚು ಮಾಡೋದು ಇದೇ ಒಂದು ಜಾಗಕ್ಕೆ. ಈ ಜಾಗದ ಬಗ್ಗೆ ತುಂಬಾ ವೆರೈಟೀಸ್ ಇದೆ, ಇದ್ರ ಬಗ್ಗೆ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಹಾ ಮ್ಯಾಮ್ ಹೇಳಿ ಮ್ಯಾಮ್. ಎಲ್ಲ 1 ಗ್ರಾಮ್ ಗೋಲ್ಡ್ ಜ್ಯುವೆಲ್ರಿ ಇದೆ, ಆಂಟಿ ಟ್ಯಾನಿನ್ ಜ್ಯುವೆಲ್ರಿ ಇದೆ, ಸ್ವೆಟ್ಟಿಗೆ ವಾಟರ್ಗೆ ಎಲ್ಲ ವಾಟರ್ ರೆಸಿಸ್ಟೆನ್ಸ್ ಇದೆ. ಆಮೇಲೆ ಬೇರೆದಕ್ಕೆಲ್ಲ ಎಲ್ಲ ಅಂತಾರೆ ಇಲ್ಲಿ ತಗೋಬೋದು, ಮೀಶೋದಲ್ಲೇ ತಗೋಬೋದಲ್ಲ ಅಂತ. 1 ಬಾಟಲ್ ಫೆನೈಲ್ ಇಲ್ಲಿ, 1 ಬಾಟಲ್ ಹಾಲ್ ಇಡಿ, ಯಾವ್ದಂತ ಯೂಸ್ ಮಾಡಿದ್ಮೇಲೆ ಕುಡಿದ್ಮೇಲೆ ಗೊತ್ತಾಗುತ್ತೆ. ಸೊ ನಮ್ದು ಅಷ್ಟೇನೆ 1 ಇಯರ್ ತನಕ ವಾರಂಟಿ ಕೊಡುತ್ತೆ, ಯಾವ್ದು ಕಲರ್ ಹೋಗಲ್ಲ, ಸ್ವೆಟ್ ಪ್ರೂಫ್ ಇರುತ್ತೆ, ಆಂಟಿ ಟ್ಯಾನಿನ್ ಜ್ಯುವೆಲ್ರಿ ಇದೆ ಎಲ್ಲ. ಗೈಸ್ ನೀವು ತಗೋತೀರ ಬಿಡ್ತೀರ ಗೊತ್ತಾ, ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾರ ಬಂದ್ ತಗೊಳ್ಳಿ. ಅವರೆಲ್ಲ ಎಕ್ಸಾಂಪಲ್ ಕೊಟ್ಟು ಹೇಳ್ತಾರೆ. ಬಟ್ ಇದು ಸ್ವೆಟ್ ಅರ್ಥ ಆಂಟಿ ಟಾರ್ನಿಶ್ ಆಂಟಿ ಮತ್ತೆ ಒಂದು ಸ್ವೆಟ್ಟಿಗೆ. ಆಮೇಲೆ ಒಬ್ಬೊಬ್ರಿಗೆ ಏನಾಗುತ್ತೆ ಅಂದ್ರೆ ಈ ತರ ಜ್ಯುವೆಲ್ರಿ ಆರ್ಟಿಫಿಷಿಯಲ್ ಜ್ಯುವೆಲ್ರಿ ರ್ಯಾಶಸ್ ಆಗುತ್ತೆ, ರೆಡ್ನೆಸ್ ಬರುತ್ತೆ. ಈ ತರ ಜ್ಯುವೆಲ್ರಿ ಹಾಕೋದ್ರಿಂದ ಏನು ರ್ಯಾಶಸ್ ಬರಲ್ಲ. ಆಮೇಲೆ ಹಿಂದಗಡೆ ಫಿನಿಶಿಂಗ್ ನೀಟ್ ಆಗಿರುತ್ತೆ, ಸೊ ರ್ಯಾಶಸ್ ಏನ್ ಪ್ರಾಬ್ಲಮ್ ಆಗಲ್ಲ. 1 ಗ್ರಾಮ್ ಗೋಲ್ಡ್ ಪಕ್ಕ ಶೋರಾ? ಓಕೆ ಸರ್, ಆಯ್ತು ಗೈಸ್. ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಹುಡುಗಿರಿಗೆ ಆಲ್ಮೋಸ್ಟ್ ಅಲ್ಲಿ ಇವಾಗ ಟ್ರೆಂಡ್ಸಿಗೆಲ್ಲ ಜುಮ್ಕಾ ತುಂಬಾ ಟ್ರೆಂಡ್ಸ್ ಆಗ್ತಾ ಇದೆ. ಸೊ ಅದಷ್ಟು ಜುಮ್ಕಾ ಚೆನ್ನಾಗಿದೆ ಇವೆಲ್ಲ. ಆಮೇಲೆ ನೋಡಿ ಕ್ಲಿಪ್ ಕೂಡ ಸಕ್ಕತ್ತಾಗಿದೆ. ಸೊ ಇಷ್ಟೇ ಇದೆಯಾ, ಇನ್ನು ಒಳಗಡೆ ಸ್ಟಾಕ್ಸ್ ಇದೆಯಾ? ಗೈಸ್ ಡೆಮೋ ಅಂತ ಕೊಟ್ಟಿದ್ದಾರೆ, ಇನ್ನೂ ಇದೆ. ಬಂದು ನೀವು ಕೇಳಿದ್ರೆ ನಿಮ್ಗೆ ತೋರಿಸ್ತಾರೆ. ಇನ್ನು ಅದು ಬಂದ್ರೆ ಇನ್ನು ಬ್ಯಾಟ್ರಿ ಯೂಸೇಜ್ ಬಗ್ಗೆ, ಬ್ಯಾಟ್ರಿಗಳ ಬಗ್ಗೆ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಇದು ಏರ್ ಕೂಲರ್, ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ಬಟ್ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ ಅದನ್ನು. ಸರ್ ಇದು ಏರ್ ಕೂಲರ್, ಇದು ಫ್ಯಾನ್ ಬರುತ್ತೆ ಇದರಲ್ಲಿ. ಅಂದ್ರೆ 1 2 3 ಅಂದ್ರೆ 3 ಸ್ಪೀಡಲ್ಲಿ ಫ್ಯಾನ್ ಬರುತ್ತೆ. ಮತ್ತೆ ಇದರಲ್ಲಿ ಫೋಗ್ ಬರುತ್ತೆ ಅಂತ ಅಂದ್ರೆ ನಿಮಗೆ ಒಂಥರ ಸ್ಮೋಕ್ ತರ ಬರ್ತೀವಿ. ಇದೆಲ್ಲ ತರ ಸ್ಮೋಕ್ ಕೂಡ ಬರುತ್ತೆ. ಮತ್ತೆ ಲೈಟ್ ಬರುತ್ತೆ ಇದ್ರಲ್ಲಿ. ನೋಡಿ ಒಳಗಡೆ ಲೈಟ್ ಬಂತಿದ್ದು, ಲೈಟ್ ತೋರಿಸಿದ್ದು. ಇದು ನೋಡಿ ಇಲ್ಲಿ ಚೇಂಜ್ ಆಗ್ತಾ ಇರ್ತದೆ ಲೈಟ್. ಇವಾಗ ಗ್ರೀನ್ ಇದೆ, ತಿರುಗಿ ಸ್ವಲ್ಪ ಹೊತ್ತಿಗೆ ನೀವು ಸ್ವಲ್ಪ ಹೊತ್ತು ನೋಡಿದ್ರೆ ತಿರ್ಗಾ ಮತ್ತೆ ಬ್ಲೂ, ರೆಡ್ ಎಲ್ಲ ಚೇಂಜ್ ಆಗ್ತಾ ಇರ್ತದೆ ಲೈಟ್. ನೋಡಿ ಇದ್ರಲ್ಲೆಲ್ಲ ಈಗ ಫೋಗ್ ಬರ್ತಾ ಇರ್ತದೆ ಇದ್ರಲ್ಲೆಲ್ಲ. ಅಷ್ಟೊಳು ಬರುತ್ತಾ? 1 2 3 4 ಕಡೆನೂ ಬರ್ತಾ ಇದೆ ಫೋಗ್ ನೋಡಿ ನೀವು. ಇಲ್ಲ ಎಲ್ಲ ಐದ್ರಲ್ಲೂ ಬರ್ತಾ ಇದೆ. ಇದ್ರಲ್ಲೂ ಬರ್ತಾ ಇದೆ. ಇದು ಟೈಮರ್ ಇದು. ಇದೀಗ ಈ ತರ ಒಂದ್ಸಲ ಪ್ರೆಸ್ ಮಾಡಿದ್ರೆ ಲೈಟ್ ಬಂತಲ್ಲ, 1 ಗಂಟೆ ಟೈಮ್, 2 ಗಂಟೆ 3 ಗಂಟೆಗೆ ಆಫ್ ಆಗ್ಬಿಡುತ್ತೆ. 3 ಅವರ್ಗಾ? ವಿತೌಟ್ ಇಲ್ಲ ನಿಮ್ಗೆ ಟೈಮರ್ ಬೇಕು ಅಂದ್ರೆ ಇದಾದ್ರೆ ಕಂಟಿನ್ಯೂಸ್ ಆಗಿ ನಿಮ್ಗೆ ಸೂಪರ್. ಚಾರ್ಜಿಂಗ್ ಇಲ್ಲ, ಇದು ಡೈರೆಕ್ಟ್ ಆಗಿ ನೀವು ಈ ತರ ಚಾರ್ಜ್ ಮಾಡ್ತಿರಲ್ಲ ಅದ್ರಲ್ಲೇನೆ ನೀವು ಯೂಸ್ ಮಾಡಬಹುದು. ತುಂಬಾ ಚೆನ್ನಾಗಿದೆ. ಮತ್ತೆ ಇದು ಫ್ಯಾನ್, ಇದು ಬೇರೆ ಹ್ಯಾಂಡ್ ಫ್ಯಾನ್. ಬೇರೆ ಕಡೆದೆಲ್ಲ ಫ್ಯಾನ್ ನೋಡಿರ್ಬೋದು ನೀವು, ಹತ್ರ ಡಿಸೈನ್ ಆಗಿ ಮತ್ತೆ ಇದ್ರಾಗಿರ್ತದೆ. ಇದಾದ್ರೆ ನಿಮ್ಗೆ ಗ್ಯಾರಂಟಿ ಇರ್ತದೆ, ತುಂಬಾ ಚೆನ್ನಾಗಿರ್ತದೆ. ಇದು ಫಸ್ಟ್, ಸೆಕೆಂಡ್, ಥರ್ಡ್ ಸ್ಪೀಡ್ ಅಲ್ಲಿ ಇರ್ತದೆ. ತುಂಬಾ ಚೆನ್ನಾಗಿ ಬಾಳಿಕೆ ಬರ್ತದೆ ಫ್ಯಾನ್. ಫಸ್ಟ್ ಸ್ಪೀಡ್, ಸೆಕೆಂಡ್ ಸ್ಪೀಡ್, ಫೈನಲ್. ವಾವ್, ಸೂಪರ್ ಗೈಸ್. ಈ ತರ ಎಲ್ಲ ಇದೆ. ಮತ್ತೆ ನಿಮ್ಗೆ ಸೇವಿಂಗ್ ಶೆಟ್ಸ್ ಎಲ್ಲ ಇದೆ ನಿಮ್ಗೆ. ಇದ್ರ ಬಗ್ಗೆ 100 rupees ಇದೆಲ್ಲ ಬಂದು ನೀವು ಇಲ್ಲೇ ಪ್ರೈಸ್ ಇಲ್ಲೇ ಕೇಳ್ಬಿಡಿ, ಯಾಕಂದ್ರೆ ಶೇವಿಂಗ್ ಸೆಟ್ಸ್ ಇದೆ. ಸೆಟ್ಸ್ ಎಲ್ಲ ಇದೆ, ಎಲ್ಲ ಇದೆ. ಶೇವಿಂಗ್ ಸೆಟ್ಸ್ ಎಲ್ಲ ಇದೆ. ಚಾರ್ಜಬಲ್ ಇರುತ್ತೆ ಇದು. ಚಾರ್ಜಬಲ್ ಇದು? ಹೌದು ಸರ್. ಇದು ಸೋಲಾರ್ ಅಲ್ಲ, ಇದು ಸೋಲಾರ್ ಅಲ್ಲಿ ಚಾರ್ಜ್ ಮಾಡಬಹುದು, ಇದು ಸೇರ್ಬಾರ್ದು. ಇದು ನೋಡ್ತಾ ಇದ್ರಲ್ಲ, ಇದು ಸೋಲಾರ್ ಪ್ಲೇಟ್ ಕಾಣಿಸುತ್ತೆ ನಿಮ್ಗೆ ನೋಡಿ. ಇದು ಸೋಲಾರ್ ಪ್ಲೇಟ್ಸ್ ಕಾಣಿಸುತ್ತೆ ನಿಮ್ಗೆ. ಇದು ಈ ತರ ಎಲ್ಲ ಇಟ್ಕೊಂಡಿದ್ದಾಗ ಇದಾಗ ನೀವು ಚೇಂಜ್ ಮಾಡಬಹುದು. ಸೂಪರ್. ಓಹ್ ಇಲ್ಲಿ ನಾನು ಆರಾಮ ಬ್ಲಾಗ್ ಮಾಡಕ್ಕೆ ಡಬಲ್ ಇದೆ ಇದು ನೋಡಿ. ಬರುತ್ತಾ? ಈ ಡಬಲ್ ಇದು ಇದೆ ನೋಡಿ. ಇದು ಡಬಲ್ ಇದೆ. ಇನ್ನು ನಿಮ್ಗೆ ಬ್ರೈಟ್ನೆಸ್ ಬೇಕು ಅಂತ ಅಂದ್ರೆ ನೋಡಿ, 4 ಕಡೆನೂ ಲೈಟ್ ಬಂದ್ಬಿಡ್ತದೆ. ಮತ್ತೆ ಇದು ಚಾರ್ಜಬಲ್, ಇದು ಸೋಲಾರ್. ಇದು ಸೋಲಾರ್ ಎರಡು ಇದೆಯಾ? ಚಾರ್ಜ್ ಮಾಡಬಹುದು, ಸೋಲಾರ್. ಸೂಪರ್ ಗೈಸ್, ಚೆನ್ನಾಗಿದೆ. ಇದಾದ್ಮೇಲೆ ಮತ್ತೆ ದೊಡ್ಡ ಲೈಟ್ಗಳಿದೆ. ಅದಾದ್ಮೇಲೆ ಟಾರ್ಚ್ ಇದೆ, ಸ್ಟೆಮ್ ಪ್ಲಾಂಟ್ ಇದೆ. ಅದಾದ್ಮೇಲೆ ಬ್ಯಾಟ್ರೀಸ್. ಇನ್ನದಾದ್ಮೇಲೆ ಗೈಸ್ ಇವಾಗ ನೆಕ್ಸ್ಟ್ ಬಂತು ಅಂತ ಅಂದ್ರೆ ಮಲೆನಾಡಿನ ಉಪ್ಪಿನಕಾಯಿ. ಅದ್ರ ಬಗ್ಗೆ ಮೈಸೂರು ಸಿಹಿ ತಿಂಡಿಗಳು, ಮೈಸೂರಿನ ಸಿಹಿ ತಿಂಡಿ ಮತ್ತೆ ಖಾರ ಕುರುಕ್ ತಿಂಡಿಗಳು, ಕುರುಕ್ ತಿಂಡಿಗಳೆಲ್ಲ ತುಂಬಾ ಚೆನ್ನಾಗಿ ಎಲ್ಲ ನೋಡಿ ಟೇಸ್ಟ್ ಮಾಡಬಹುದು. ಬಟ್ ನಾನು ಡಯಟ್ ಅಲ್ಲಿ ಇದ್ದೀನಿ ಗೈಸ್, ನಾನು ಟೇಸ್ಟ್ ಮಾಡ್ತಾ ಇಲ್ಲ. ಇದಾದ್ರೆ ಕೋಕೋನಟ್ ಆಯಿಲ್ ಅಲ್ಲಿ ಫ್ರೈ ಆಗಿರುವಂತಹ ಬನಾನಾ ಚಿಪ್ಸ್ ಇದೆ. ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿ ಮತ್ತೆ ಕ್ರಿಸ್ಪಿ ಆಗಿರ್ತದೆ. ಇದು ತಿನ್ನೋದಕ್ಕೆ ತುಂಬಾ ಡಿಫ್ರೆಂಟ್ ಆಗಿರ್ತದೆ. ಬಹುಶಃ ಇಲ್ಲಿ ಊರಲ್ಲಿ ಇದು ಸಿಗದೇ ಇರೋದು. ಇದು ಗೈಸ್ ನಾನು ತಿನ್ಬಿಟ್ಟು ಟೇಸ್ಟ್ ಮಾಡಿವೆ, ನೀವು ಬಂದು ಟೇಸ್ಟ್ ಮಾಡಿ. ಡಯಟ್ ಅಲ್ಲಿ ನಿಮ್ಗೆ ಗೊತ್ತಲ್ವಾ, ಅದಕ್ಕೆ. ಮತ್ತೆ ಇದು ಸ್ಪೆಷಲ್ ಆಗಿ ಇದು ಟೊಮೆಟೊ ಚಕ್ಲಿ ಅಂತಾರೆ ಸರ್. ಇದು ಟೊಮೆಟೊ ಚಕ್ಲಿ ಫ್ಲೇವರ್ ಟೊಮೆಟೊ ತಿನ್ಲೇಬೇಕು ಅನ್ಸದೆ. ಟೇಸ್ಟ್ ನೋಡಿ ಹೇಳಿ ಸರ್, ಏನಿದೆ ಕರೆಕ್ಟ್ ಆಗಿ ಹೇಳಿ ಸರ್. ಇದು ಬಾಯ್ಸ್ ಸ್ವೀಟ್ಸ್ ಚೆನ್ನಾಗಿದೆ. ಮತ್ತೆ ಇದು ಶಂಕರಪಾಳಿ ಅಂತಾರೆ ಇದನ್ನ.
ಜಾಸ್ತಿ ನಾನು ಡಯಟು. ಖಂಡಿತ. ಮತ್ತೆ ನಿಮ್ಗೆ ಹಾಗಲ್ಕಾಯಿ ಚಿಪ್ಸ್ ಇದೆ, ನೋಡ್ತಾ ಇದ್ದೀರಲ್ಲ ಇದು ಇದು ಹಾಗಲ್ಕಾಯಿ ಚಿಪ್ಸ್ ಇದು. ಇಷ್ಟ ಇರುತ್ತೆ, ಮತ್ತೆ ಇಷ್ಟ ಇರಲ್ಲ. ಇವತ್ತು ವಿಶೇಷವಾಗಿ ಇದನ್ನ ಮಹಾರಾಷ್ಟ್ರ ಸ್ಟೈಲ್ ಭಾಕರವಾಡಿ ಅಂತಾರೆ ಇದನ್ನ. ತುಂಬಾ ಚೆನ್ನಾಗಿ ಟೇಸ್ಟಿ ಆಗಿರ್ತದೆ. ಮಹಾರಾಷ್ಟ್ರ ಫುಡ್ ಇದು. ಎಸ್ ಸರ್, ಮಹಾರಾಷ್ಟ್ರದು ಇದು ಡಿಶ್ ಇದು ಆಯ್ತು. ಭಾಕರವಾಡಿ ಅಂತಾರೆ. ಮತ್ತೆ ಇದು ಕೋಕೋ ಚಾಕ್ಲೇಟ್ಸ್ ಇದಾವೆ, ಕೋಕೋ ಚಾಕ್ಲೇಟ್ಸ್ ಇದಾವೆ. ತುಂಬಾ ಚೆನ್ನಾಗಿದೆ ಟೇಸ್ಟ್ ಎಲ್ಲ. ಬಂದು ನೀವು ಟೇಸ್ಟ್ ಮಾಡಿ ಆಮೇಲೆ ಗೊತ್ತಾಗುತ್ತೆ ಗೈಸ್. ಆಮೇಲೆ ಹೋಮ್ ಮೇಡ್ ಸ್ಪೆಷಲ್ ಆಗಿ ಮತ್ತೆ ಹೋಮ್ ಮೇಡ್ ಆಗಿ ಪುಳಿಯೋಗರೆ ಪುಳಿಯೋಗರೆ ಇದೆ, ತುಂಬಾ ಚೆನ್ನಾಗಿದೆ. ಇಲ್ಲಿ ನೀವು ಟೇಸ್ಟ್ ಮಾಡಿ ತಗೊಂಡು ಟೇಸ್ಟ್ ಮಾಡ್ಕೊಂಡು ಬೇಕಾದ್ರೆ ತಗೋಬಹುದು ನೀವು. ತುಂಬಾ ಚೆನ್ನಾಗಿದೆ ಇದನ್ನ. ನೀವು ಮಾಡ್ಬಿಟ್ಟು ನೋಡ್ತೀರಾ ಅಂದ್ರೆ ಇನ್ನೊಂದ್ಸಲ ಮಾಡ್ಬಿಟ್ಟು ನೋಡ್ಕೊಂಡೇನೆ ಹೇಳಿ ನಮ್ಗೆ ಹೇಗಿದೆ ಅಂತ ಅನ್ಬಿಟ್ಟಿದ್ದೇನೆ. ಅವಾಗ ನೀವು ಹೋಮ್ ಮೇಡ್ ಗೈಸ್ ಇದು. ಖಂಡಿತವಾಗಿ ನೀವೆಲ್ಲ MTR ಹೆಂಗಿರಂಗಿದೆ ಹೋಮ್ ಮೇಡ್. ಖಂಡಿತ. ಬಟ್ ಇದು ನೀವು ಹೋಗ್ಬಿಡ್ತೀರಲ್ಲ ಅವ್ರು ಹೆಂಗ್ ತರ ಮಾಡಿಕತ್ತಾರೆ. ಎಷ್ಟು ಫೋನ್ ನಂಬರ್ ಕೊಡ್ತೀನಿ, ನಾವು ಇದು ನಮ್ಗೆ ಮೇನ್ ಡೀಟೇಲ್ಸ್. ಖಂಡಿತವಾಗ್ಲೂ ನಾವು ಫೋನ್ ನಂಬರ್ ಕೊಡ್ತೀನಿ, ಬೇಕಾದ್ರೆ ನಿಮ್ಗೆ ಕಳ್ಸು ಕೊಡ್ತೀವಿ. ಯಾವ್ದೇ ತರ ನಿಮ್ಗೆ ಪುಳಿಯೋಗರೆ ಬೇಕು ಅಥವಾ ನಿಮ್ಗೆ ಬರೀ ಕಾಂಡಿಮೆಂಟ್ಸ್ ಏನಾರು ಬೇಕು ಅಂತಂದ್ರೆ ಅವಾಗ ತರಿಸ್ಕೊಂಡಾಗಾದ್ರೆ ಒಂದು ಕಾಂಡಿಮೆಂಟ್ಸ್ ಆದ್ರೂ ಒಂದ್ ಮಿನಿಮಮ್ ಒಂದ್ ಕೆಜಿ ಖಂಡಿತವಾಗ್ಲೂ ಒಂದು ಇದಾದ್ರೂ ನಿಮ್ಮ ಪುಳಿಯೋಗರೆ ಆದ್ರೂ ನೀವು ಒಂದ್ ಕೆಜಿ ತರಿಸ್ಕೊಂಡ್ರೆ ಒಂದ್ ಅರ್ಧ ಕೊರಿಯರ್ ಮಾಡ್ತಾರೆ guys. ಚೆನ್ನಾಗಿದೆ ಅಂತಂದ್ರೆ ಒಂದ್ ಕೆಜಿ ತನಕ ತರಿಸ್ಕೊತಾರೆ ಮಿನಿಮಮ್. ಅವಾಗ ನಮ್ಗೆ ಕೊರಿಯರ್ದಿಂದ ಆಗುತ್ತೆ. ಡ್ರೈ ಫ್ರೂಟ್ಸ್ ಗಳಿದಾವೆ. ಈಗ ಡ್ರೈ ಫ್ರೂಟ್ಸ್ ತುಂಬಾ ಇಂಪಾರ್ಟೆಂಟ್ ಆಕ್ಚುಲಿ. ಯಾಕಂದ್ರೆ ನಾನು ಡಯಟ್ ಸಾಮಾನ್ಯವಾಗಿ ಮಕ್ಕಳಿಗೆ ಕ್ಯಾಡ್ಬರಿ ಚಾಕ್ಲೇಟ್ ತರದಲ್ಲಿ ಕೊಡ್ತಾರೆ. ಆದ್ರೆ ನಲ್ಲಿಕಾಯಿ ಕೊಡಿ, ದಿನಕ್ಕೆ ಒಂದೊಂದು ಪೀಸ್ ಚಾಕ್ಲೇಟ್ ಅನ್ನೋ ತರದಲ್ಲಿ ಡೈಜೆಸ್ಟಿಕ್ ಚೆನ್ನಾಗುತ್ತೆ, ಅವ್ರಿಗೆ ಆರೋಗ್ಯನೂ ಚೆನ್ನಾಗಿರ್ತದೆ. ಇದು ಕ್ಯಾಂಡಿ, ನಲ್ಲಿಕಾಯಿ ಕ್ಯಾಂಡಿ. ಇದು ಒಣಗಿರೋ ಹಸಿದಿರೋದು ಸಾಲ್ಟೆಡ್ ಕ್ಯಾಂಡಿ. ಇದು ನಲ್ಲಿಕಾಯಿ, ಇದು ಸಾಲ್ಟೆಡ್, ಇದು ಇದಾಗಿದೆ. ಮತ್ತೆ ಇದರಲ್ಲಿ ನೋಡಿ ಸರ್, ಒಳ್ಳೆ ಕ್ವಾಲಿಟಿ ಇದೆ ನಮ್ಮ ಹತ್ರ. ಇದು ಬೂದ್ಗುಂಬಳಕಾಯಿ ಬೀಜ ಇದೆ, ಪ್ರಭುಜನ್ ಬೀಜ ಇದೆ, ಅಂಜೀರ ಇದೆ, ಮತ್ತೆ ಎಲ್ಲ ತರ ಕ್ಯಾಶೋ ಇದೆ, ಖಜೂರ ಇದೆ, ಬ್ಲಾಕ್ ದ್ರಾಕ್ಷಿ. ಇದು ಒಂಥರ ಮೆಡಿಸಿನ್ ಟೈಪ್ ಅಲ್ಲಿ ಬ್ಲಾಕ್ ದ್ರಾಕ್ಷಿ ಅಂತ ಅಂದ್ರೆ. ಮೆಣಸು ಇದೆ, ಒಳ್ಳೆ ಕ್ವಾಲಿಟಿ ಇದೆ ಮೆಣಸು ಇದೆ, ಪಿಸ್ತಾ ಇದೆ, ಸಾಲ್ಟೆಡ್ ಪಿಸ್ತಾ ಇದೆ. ಈ ತರ ಎಲ್ಲ ಪ್ರಾಡಕ್ಟ್ ಇದಾವೆ. ಮತ್ತೆ ಒಳ್ಳೆ ಕ್ವಾಲಿಟಿ ಇದು ನಮಗೆ ಚಕ್ಕೆನು ಸಿಗುತ್ತೆ. ವಿಶೇಷವಾಗಿ ರೀರೈಟಬಲ್ ಬುಕ್ ಮಕ್ಕಳುಗಳಿಗೆ ಬರೆದು ಮತ್ತೆ ಇದ್ರಿಗೆ ಅಳಿಸುವಂತಹ ಒಂದು ಬುಕ್ಗಳಿದಾವೆ ನಮ್ಮ ಹತ್ರ. ಇದರಲ್ಲಿ ತುಂಬಾ ಚೆನ್ನಾಗಿ ಇದಾಗಿರ್ತವೆ ಟೇಬಲ್ಸ್ ಇದೆಲ್ಲ ಮ್ಯಾಜಿಕ್ ಬುಕ್ಸ್. ಖಂಡಿತವಾಗ್ಲೂ ಇದನ್ನ ನೀವು ಎಷ್ಟೇ ಬೇಕಾದ್ರೆ ಲಕ್ಷ ಸಲ ಬರೆದು ನೀವು ಅಳಿಸಬಹುದು. ಇದನ್ನ ತಣ್ಣಗಿರೋ ಬಟ್ಟೆಯಲ್ಲಿ ಸ್ಕೆಚ್ ಪೆನ್ನು, ಜೆಲ್ ಪೆನ್ನು, ಮತ್ತೆ ಸ್ವಲ್ಪ ಇದನ್ನ ತ್ಯಾವ ಮಾಡ್ಕೊಂಡು ಇದನ್ನ ನೀವು ಈ ತರ ಕ್ಲೀನ್ ಆಗಿ ಒರೆಸ್ಬಿಡ್ಬೋದು. ಯಾವ ಕಮ್ಮಿ ಇದೆ ಇದು, ಕಮ್ಮಿ ಇದೆ ಬಟ್ ಹೋಗುತ್ತೆ. ನಾನು ಆಗ್ಲೇ ನೋಡಿ ಇದು ನೋಡಿ ಸರ್, ಇವಾಗ ಇದೊಂದು ಇದೆ ನೋಡಿ. ಇದು ಜಂಪಿಂಗ್ ಬಾಲ್, ಶಟಲ್ ಕಾಕ್ ಹಾಕೊಳ್ಬೇಕಾದ್ರೆ ಆಡ್ಬೋದು. ಇಲ್ಲಾಂದ್ರೆ ಈ ತರ ಜಂಪಿಂಗ್ ಬಾಲ್ ಟೈಪ್ ಅಲ್ಲಿ ಬೇಕಾದ್ರೆ ಇದನ್ನ ನೀವು ಯೂಸ್ ಮಾಡ್ಬೋದು. ಶಟಲ್ ಕಾಕ್ ಆಡ್ಬೋದು ಅದರಲ್ಲಿ. ಶಟಲ್ ಕಾಕ್ ಆಗ್ಬೋದು ಇದರಲ್ಲಿ. ವಾವ್, ಜಂಪಿಂಗ್ ಡಾಗ್. ಇದಾದ್ಮೇಲೆ ನೆಕ್ಸ್ಟ್ ಫೈನಲ್ ಹೆಣ್ಮಕ್ಳಿಗೆ ಜಾಸ್ತಿ ಸಖತ್ ಇಷ್ಟ ಅಂತ ಅಂದ್ರೆ ಇನ್ನ ಕ್ಲಾತಿಂಗ್ ಬಟ್ಟೆಗಳು. ಬಟ್ ಈ ಕ್ಲಾತಿಂಗ್ ಬಟ್ಟೆ ಡಿಫ್ರೆಂಟ್ಸ್ ಆಗಿ ಕಾಣಿಸ್ತಿದೆ, ಫುಲ್ ಡಿಫ್ರೆಂಟ್ ಆಗಿದೆ. ಈ ಬಟ್ಟೆಗಳು ಹೆಂಗೆ ಅಂತ ಅಂದ್ರೆ ಇದನ್ನ ಹೆಂಗ್ ಕಂಪೇರ್ ಮಾಡಲಿ ಗೊತ್ತಾಗ್ತಿಲ್ಲ ನನಗೆ. ಬ್ರೋ ನೀವ್ ಎಕ್ಸ್ಪ್ಲೇನ್ ಮಾಡ್ಬಿಡಿ. ನೋಡಿ ಸರ್, ಇದು ಕೈಯಲ್ಲಿ ಹೆಣೆದು ಮಾಡಿರೋದು, ಕ್ರೋಶ ಅಂತ ಕೈಯಲ್ಲಿ ಹೆಣೆದು ಮಾಡಿರೋಂಥದ್ದು ನೋಡಿ. ಇದೆಲ್ಲ ದಾರದಲ್ಲಿ, ಕಾಟನ್ ದಾರದಲ್ಲಿ ಕೈಯಲ್ಲಿ ಹೆಣೆದು ಮಾಡಿರೋಂಥದ್ದು. ಅದಕ್ಕೆ ಸ್ವಲ್ಪ ರೇಟ್ ಇರುತ್ತೆ, ಕಾಸ್ಟ್ಲಿ ಆಗಿ. ಏನ್ ಪ್ರೈಸ್ ಇರುತ್ತೆ ಸರ್ ಮಿನಿಮಮ್? ಇದು 300 ಸ್ಟಾರ್ಟ್ ಆಗುತ್ತೆ. ಇದು ನೋಡಿ, ಇದು 350. ಮತ್ತೆ ಇಲ್ಲಿ ಸ್ಲೀವ್ಸ್ ಬಂದು 400 ಈ ತರ ಎಲ್ಲ. ಬಟ್ ಕಾಸ್ಟ್ಲಿ ವರ್ತಿದ್ರು ಬಟ್ ಇದನ್ನ ಹ್ಯಾಂಡ್ ಮೇಡ್ ಆಗಿರೋದ್ರಿಂದ ಮತ್ತೆ ಇದು ಕಾಟನ್ ಅಲ್ಲಿ ಮಾಡಿರೋದ್ರಿಂದ ಸೊ ವರ್ತಿದೆ. ಇದೆಲ್ಲ ಆದಷ್ಟು ನೀವು ವೇರ್ ಮಾಡ್ರೆ ನಿಮ್ಗೆ ಕನ್ಫರ್ಮ್ ಫೀಲ್ ಗೊತ್ತಾಗುತ್ತೆ ಡ್ರೆಸ್ಗಳಲ್ಲಿ. ನೋಡಿ ಟ್ರೈ ಮಾಡಿ, ವಿಸಿಟ್ ಮಾಡಿ ಜಾಗನ. ಸೊ ಇದ್ ಬಿಟ್ರೆ ಓವರ್ ಆಲ್ ಇನ್ನ ಗೈಸ್ ಇದ್ರಲ್ಲಿ ಏನೇನಿದೆ, ಇನ್ನ ಬಟ್ಟೆಸ್ ಆಗ್ಲಿ, ಮತ್ತೊಂದಾಗ್ಲಿ, ಮಗದೊಂದಾಗ್ಲಿ, ಎಲ್ಲಾನು ಓವರ್ ಆಲ್ ನನಗಂತೂ ಸಖತ್ ಇಷ್ಟ ಆಯ್ತು. ಇದಾದ್ಮೇಲೆ ಸರ್ ಓಕೆ, ಇದಾದ್ಮೇಲೆ ವಿಡಿಯೋ ಮಾಡಿದ್ಕೆ, ಅಪರ್ಚುನಿಟಿ ಕೊಟ್ಟಿದ್ಕೆ, ಮತ್ತೆ ನಮ್ಮ ಚಂದ್ರಪಟ್ಟಣ ಜನತೆಗೆ ಇಷ್ಟನ್ನ ಇದ್ ಮಾಡ್ತಿರೋದಕ್ಕೆ ಹಾಗೂ ಜಾಗ ಕೊಟ್ಟವ್ರಿಗೆ ಇವ್ರಿಗೂ ಟ್ಯಾಕ್ಸ್ ಹೇಳ್ಬಿಡ್ತೀವಿ. ನೀವು ಟ್ಯಾಕ್ಸ್ ಹೇಳಿ. ನಮ್ಗೆ ತುಂಬಾ ಸಹಕಾರ ಕೊಟ್ಟು ಹೌದೌದು ಇಲ್ಲಿ ಕರೆಸ್ಕೊಂಡು 2ನೇ ಸಲ ಬರ್ತಾ ಇರೋದು ನಾವು. ಯಾಕಂದ್ರೆ ಇವರ ಒಂದು ಪ್ರೀತಿ ವಿಶ್ವಾಸ ಚೆನ್ನಾಗಿರೋದ್ರಿಂದ ಮತ್ತೆ ಜನಗಳ ಒಂದು ವಿಶ್ವಾಸ ಚೆನ್ನಾಗಿ ಸಿಕ್ಕಿರೋದ್ರಿಂದ ನಮಗೆ ಇವ್ರಿಗಿಂದ ನಮ್ಗೆ ತುಂಬಾ ಹೆಲ್ಪ್ ಮತ್ತೆ ತುಂಬಾನೇ ಒಂದು ಹೆಲ್ಪಿಂಗ್ ನೇಚರ್ ಇದೆ ತುಂಬಾ ಇರೋದ್ರಲ್ಲಿ. ನಾವು ಬರೋದಿಕ್ಕೆ ಇನ್ನೊಂದು ಕಾರಣ ಏನಂತಂದ್ರೆ ನಾವು ಇವರ ಒಂದು ಸ್ವಭಾವದಾರ ಆಗ್ಲಿ ಎಲ್ಲಾ ತರದಲ್ಲಿ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ನಾವು ಬೇರೆಯವರಿಂದ ಬಂದಿರೋ ತರ ಅನ್ಸಲ್ಲ, ನಾವು ನಮ್ಮ ಊರಲ್ಲಿ ಇದ್ದೀವಿ ಅಂತ. ಹೌದು, ಚಂದ್ರಪುರ ಚಂದಾಗಿ ಎಲ್ಲರೂ ಹೆಲ್ಪ್ ಮಾಡ್ತಾರೆ, ನಾವು ಹೊರಗಡೆ ಮಾಡಲ್ವಾ? ಓಕೆ ಗೈಸ್, ಓವರ್ ಆಲ್ ಫುಲ್ ಇದೆಲ್ಲ ಶೂಟ್ಸ್ ಎಲ್ಲ ಮುಗೀತು. ಇನ್ನೇನಿದ್ರು ಇದ್ರ ವಿಡಿಯೋ ರೀಲ್ಸ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಎಲ್ಲರಲ್ಲೂ ಬರುತ್ತೆ. ಸೊ ಆದಷ್ಟು ಬನ್ನಿ. ಮತ್ತೆ ಅಲ್ಲಿ ಹೊರಗಡೆಯಿಂದ ಬಂದಿರ್ತಾರೆ, ಸೊ ಆದಷ್ಟು ಬಂದು ನೀವು ಊರಿಗೆ ಸ್ವಲ್ಪ ಸಹಕಾರ ಮಾಡಿದ್ರೆ, ಇಲ್ಲಿ ಸಹಕಾರ ಮಾಡಿದ್ರೆ ಅವ್ರಿಗೂ ಒಂದು ಒಳ್ಳೇದು, ಅವ್ರಿಗೂ ಒಂದು ಖುಷಿ ಅನ್ಸುತ್ತೆ ಅಲ್ವಾ ಸರ್? ಅದಕ್ಕೋಸ್ಕರನೇ ಅಲ್ವಾ ನಾವು ಇದು ಮಾಡಿರೋದು. ಸೊ ಅದಕ್ಕೆ ಆದಷ್ಟು ಬಂದು ಜಾಗನ ವಿಸಿಟ್ ಮಾಡಿ, ಮತ್ತೆ ಆದಷ್ಟು ನಮ್ಮ ಆಡಿಯನ್ಸ್ ಗಳಿಗೆ ಸರ್, ನಮ್ಮ ಆಡಿಯನ್ಸ್ ಬಂದವರಿಗೆ ಆದಷ್ಟು ಚೆನ್ನಾಗಿ ರೆಫರೆನ್ಸ್ ಮಾಡಿ
ಅವ್ರಿಗೆ ಏನ್ ಕೇಳ್ತಾರೆ ಟೈಮ್ ಕೊಟ್ಟು ಕೊಡಿ. ಖಂಡಿತವಾಗ್ಲೂ ನಾವು ಅವ್ರ ಪ್ರೀತಿಯನ್ನು ಬರಮಾಡಿಸ್ಕೊಂಡು ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀವಿ. ಅವ್ರು ತಗೊಳ್ಳೋದ್ರು ಪರವಾಗಿಲ್ಲ, ಅವ್ರಿಗೆ ಹೇಳ್ತೀವಿ, ಎಕ್ಸ್ಪ್ಲೈನ್ ಮಾಡ್ತೀವಿ. ಯಾಕಂದ್ರೆ ನಾವು 2ನೇ ಸಲ ಬರ್ತಾ ಇರೋದು ಉದ್ದೇಶನೇ ಏನು ಅಂದ್ರೆ ನಮ್ಗೆ ಆತರ ಒಂದು ಪ್ರೀತಿ ವಿಶ್ವಾಸ ನಮ್ಮ ಜನತೆ ಒಂದು ಚನ್ನರಾಯಪಟ್ಟಣ ಜನತೆ ಸಿಕ್ಕಿದ್ರಿಂದ ನಾವು ತಿರ್ಗಿ 2ನೇ ಸಲಕ್ಕೆ ಬರೋಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ಲ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಮತ್ತೆ ಜನಗಳನ್ನು ಅಷ್ಟೇನೆ ತುಂಬಾನೇ ನಮ್ಗೆ ಒಂದು ರೀತಿಯಲ್ಲಿ ಮಾತಾಡ್ಸೋದಾಗ್ಲಿ ಎಂಕರೇಜ್ ಮಾಡ್ತಾರೆ. ನೀವು ಮೈಸೂರಿನವ್ರು, ನಾನು ಮೈಸೂರು ಸರ್ ನಮ್ಮೂರ್ ಜನತೆ ಸರ್ ಎಲ್ಲೇ ಹೋದ್ರು ಎಲ್ಲಂತವ್ರಿಗಾದ್ರು ಸ್ವಾಗತ ಮಾಡ್ತಾರೆ. ಅವ್ರಿಗೆ ನೀವು ಒಳ್ಳೆ ಕೊಡಿ, ನಮ್ಮಿಂದ ನಿಮ್ಗೆ ಒಳ್ಳೇದಾಗುತ್ತೆ. ಓಕೆ ಗೈಸ್, ಐ ಹೋಪ್ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ವಾಚ್ ಮಾಡಿ ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡ್ತೀರಿ. ಓಕೆ ಗೈಸ್, ಲವ್ ಯು ಟಿಲ್ ದೆನ್, ಟೇಕ್ ಕೇರ್, ಬಾಯ್.